ಓಕೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ತರಗತಿಯೊಳಗಡೆ ನಾವು ಪ್ರಮುಖವಾಗಿ ರಾಜದ ಉಗಮದ ಬಗ್ಗೆ ಹಲವಾರು ಸಿದ್ಧಾಂತಗಳು ಪ್ರತಿಪಾದಿತವಾಗಿದ್ದಾವೆ. ಅದರಲ್ಲಿ ಸಾಮಾಜಿಕ ಒಪ್ಪಂದ ಕೂಡ ಒಂದಾಗಿದೆ. ಈ ಸಾಮಾಜಿಕ ಒಪ್ಪಂದ ಸಿದ್ಧಾಂತಗಳ ಕುರಿತಾಗಿ ಇವತ್ತಿನ ದಿವಸದಲ್ಲಿ ನಾವು ಮಾತಾಡೋಣ. ಈ ಸಾಮಾಜಿಕ ಒಪ್ಪಂದ ಸಿದ್ಧಾಂತಗಳಲ್ಲಿ ಅತ್ಯಂತ ಪ್ರಮುಖರಾಗಿರ್ತಕ್ಕಂಥವ್ರು ಯಾರಂತಂದಾಗ ಥಾಮಸ್ ಹಾಬ್ಸ್ ಅವರು. ಓಕೆ. ಥಾಮಸ್ ಹಾಬ್ಸ್ ಅವರು 1588ರಿಂದ 1679, 1578ರಿಂದ 1679 ಈ ಥಾಮಸ್ ಹಾಬ್ಸ್ ಅವ್ರದ್ದು ಏನಾಗೈತ್ರಿ ಕಾಲಮಾನವಾಗಿದೆ. ಓಕೆ. ರಾಜ್ಯದ ಉಗಮದ ಬಗ್ಗೆ ಹಲವು ಸಿದ್ಧಾಂತಗಳು ಪ್ರತಿಪಾದಿಸಲ್ಪಟ್ಟಿವೆ. ಅದರಲ್ಲಿ ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಪ್ರಮುಖವಾದದ್ದಾಗಿದೆ. ರಾಜ್ಯದ ಉಗಮದ ಬಗ್ಗೆ ಏನಾಗ್ಯಾವ್ರಿ ಹಲವು ಸಿದ್ಧಾಂತಗಳು ಪ್ರತಿಪಾದಿಸಲ್ಪಟ್ಟಿವೆ. ಅದರಲ್ಲಿ ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಏನಾಗೈತ್ರಿ ಪ್ರಮುಖವಾದದ್ದಾಗಿದೆ. ಸಾಮಾಜಿಕ ಒಪ್ಪಂದ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರೆಂದರೆ ಇಂಗ್ಲೆಂಡಿನ ಥಾಮಸ್ ಹಾಬ್ಸ್, ಜಾನ್ ಲಾಕ್ ಮತ್ತು ಫ್ರೆಂಚ್ನ ಜೆ ರೂಸೋರವರು. ನೆನಪಿಟ್ಕೋರಿ, ರಾಜ್ಯದ ಉಗಮದ ಬಗ್ಗೆ ಏನಾಗ್ಯಾವ್ರಿ ಬಹಳಷ್ಟು ಸಿದ್ಧಾಂತಗಳು ಪ್ರತಿಪಾದಿಸಲ್ಪಟ್ಟಿವೆ. ಅದರಲ್ಲಿ ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಕೂಡ ಏನಾಗೈತ್ರಿ ಪ್ರಮುಖವಾದದ್ದಾಗಿದೆ. ಓಕೆ. ಸಾಮಾಜಿಕ ಒಪ್ಪಂದ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರೆಂದರೆ ಇಂಗ್ಲೆಂಡಿನ ಥಾಮಸ್ ಹಾಬ್ಸ್, ಜಾನ್ ಲಾಕ್ ಮತ್ತು ಫ್ರೆಂಚ್ನ ಜೆ ರೂಸೋರವರು. ಇವರು 3 ಜನ ಏನಾಗ್ಯಾರ್ರಿ ಪ್ರಮುಖರಾಗಿದ್ದಾರೆ. ಓಕೆ. ಥಾಮಸ್ ಹಾಬ್ಸ್ ಅವರು 1651 ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. 1651 ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಆ ಕೃತಿ ಹೆಸರು ಏನು ಅಂತಂದಾಗ ಲೇವಿಯತಾನ್. ಏನ್ರಿ ಲೇವಿಯತಾನ್. 1651 ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಆ ಕೃತಿ ಹೆಸರು ಲೇವಿಯತಾನ್. ಆ ಲೇವಿಯತಾನ್ ಎನ್ನುವಂತಹ ಪುಸ್ತಕದಲ್ಲಿ ಏನ್ ಮಾಡ್ತಾರೆ ಥಾಮಸ್ ಹಾಬ್ಸ್ ಅವರು ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನ ವಿವರಿಸಿದ್ದಾರೆ. ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ಏನ್ ಮಾಡ್ತಾರೆ ಅವರು ವಿವರಿಸಿದ್ದಾರೆ. ಓಕೆ. ಈ ಥಾಮಸ್ ಹಾಬ್ಸ್ ಅವರು ರಾಜನ ನಿರಂಕುಶಾಧಿಕಾರವನ್ನ ಸಮರ್ಥಿಸಲು ಯಾವುದಕ್ಕೋಸ್ಕರ ಅಂತ ಕೇಳ್ತಾರ್ರಿ. ರಾಜನ ನಿರಂಕುಶಾಧಿಕಾರವನ್ನ ಸಮರ್ಥನೆ ಮಾಡೋದಕ್ಕೋಸ್ಕರವೇ ಏನ್ ಮಾಡ್ತಾರ ಅವರು ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನ ಪ್ರತಿಪಾದಿಸುತ್ತಾರೆ. ನೆನ್ಪಿಟ್ಕೋರಿ, ಯಾವ ಕೃತಿಯಲ್ಲಿ ಅಂತಂದಾಗ ಯಾವ್ದ್ರಿ ಲೇವಿಯತಾನು. ಯಾವ ವರ್ಷ ಅಂತಂದಾಗ ರಚನೆ ಆಗಿದ್ದು 1651. ಏನ್ ಮಾಡ್ತಾರ ಅವರು ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನ 1651ರಲ್ಲಿ ರಚನೆ ಆಗಿರ್ತಕ್ಕಂಥ ಲೇವಿಯತಾನ್ ಎನ್ನುವಂತ ಕೃತಿಯಲ್ಲಿ ಏನ್ ಮಾಡ್ತಾರೋ ಪ್ರತಿಪಾದಿಸುತ್ತಾರೆ. ಓಕೆ. ನೆಕ್ಸ್ಟ್, ಈತನ ಮುಖ್ಯ ಧ್ಯೇಯ ಏನಾಗಿತ್ತು ಅಂದ್ರ ನಿರಂಕುಶ ಪ್ರಭುತ್ವವನ್ನ ಎತ್ತಿ ಹಿಡಿತಕ್ಕಂಥದ್ದು. ಓಕೆ. ನಿರಂಕುಶ ಪ್ರಭುತ್ವವನ್ನು ಎತ್ತಿ ಹಿಡಿತಕ್ಕಂಥದ್ದು ಏನಾಗಿತ್ರಿ ಈತನ ಮುಖ್ಯವಾದಂತ ಧ್ಯೇಯವಾಗಿತ್ತು. ಓಕೆ. ಇನ್ನ ನೈಸರ್ಗಿಕ ಸ್ಥಿತಿ ಅಂತ ಹೇಳ್ತೀವ್ರಿ. ನೈಸರ್ಗಿಕ ಸ್ಥಿತಿ ಸ್ಟೇಟ್ ಆಫ್ ನೇಚರ್ ಅಂತ ಕರಿತೀವಿ ಇಂಗ್ಲಿಷ್. ಅಂತ ಸ್ಟೇಟ್ ಆಫ್ ನೇಚರ್ ಅಂದ್ರೆ ಏನ್ರಿ ರಾಜ ಸ್ಥಾಪನೆಯ ಪೂರ್ವದ ಸ್ಥಿತಿಯನ್ನ ನೈಸರ್ಗಿಕ ಸ್ಥಿತಿ ಅಂದ್ರೆ ಏನ್ರಿ ರಾಜ ಸ್ಥಾಪನೆ ಆಗೋದಕ್ಕಿಂತ ಮುಂಚಿತವಾಗಿ, ಸ್ಟೇಟ್ ಎಸ್ಟಾಬ್ಲಿಷ್ ಆಗೋದಕ್ಕಿಂತ ಮುಂಚಿತವಾಗಿ ಏನ್ ಸ್ಥಿತಿ ಇತ್ತಲ್ಲ ಆ ಸ್ಥಿತಿಯನ್ನ ಏನಂತ ಕರೀತಾರ್ರಿ ನೈಸರ್ಗಿಕ ಸ್ಥಿತಿ ಅಂತ ಕರೀತಾರೆ. ಯಾರು ಕರೀತಾರ್ರಿ ಸಾಮಾಜಿಕ ಒಪ್ಪಂದ ಸಿದ್ಧಾಂತಿಗಳು ಕರೆದಿದ್ದಾರೆ. ಹಂಗಾದ್ರ ಹಾಬ್ಸ್ ಅವರ ಪ್ರಕಾರ ನೈಸರ್ಗಿಕ ಸ್ಥಿತಿ ಯಾವ ತರ ಇತ್ತು ಪ್ರಶ್ನೆ ಇದನ್ನ ಕೇಳ್ತಾರ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ವೆರಿ ವೆರಿ ಏನೈತ್ರಿದು ಇಂಪಾರ್ಟೆಂಟ್ ಆಗಿದೆ. ಇದನ್ನ ಪ್ರಶ್ನೆ ಕೇಳ್ತಾರೆ ನಿಮಗೆ. ಹಾಬ್ಸ್ ಪ್ರಕಾರ ನೈಸರ್ಗಿಕ ಸ್ಥಿತಿ ಯಾವ ತರ ಇತ್ತು ಅನಾಗರಿಕ ಸ್ಥಿತಿಯಾಗಿತ್ತು. ಏನಾಗಿತ್ರಿ ಅನಾಗರಿಕ ಸ್ಥಿತಿಯಾಗಿತ್ತು. ಮಾನವರು ಏನಾಗಿದ್ರು ಸ್ವಭಾವತಃ ಕ್ರೂರಿಗಳು. ಓಕೆ. ಸ್ವಾರ್ಥಿಗಳು, ಕ್ರೂರಿಗಳು, ಮೋಸಗಾರರು ಆಗಿದ್ದರೆಂಬುದು ಹಾಬ್ಸ್ ರವರ ಅಭಿಪ್ರಾಯವಾಗಿದೆ. ನೆನಪಿಟ್ಕೊಡ್ರಿ, ನೈಸರ್ಗಿಕ ಸ್ಥಿತಿ ಕೇಳ್ತಾರ ಅವ್ರು ಏನಂತ ಹೇಳಿ. ಹಾಬ್ಸ್ ಅವರ ನೈಸರ್ಗಿಕ ಸ್ಥಿತಿಯಲ್ಲಿ ಕೆಳಕಂಡವುಗಳಲ್ಲಿ ಯಾವುದು ಸರಿಯಾಗಿದೆ? 3 ಸರಿ ಕೊಟ್ಟು 1 ತಪ್ಪು ಕೊಡ್ತಾರ್ರಿ, ಅಥವಾ 3 ತಪ್ಪು ಕೊಟ್ಟು 1 ಸರಿ ಕೊಡ್ತಾರ್ರಿ. ಅವಾಗ ನೀವು ಸರಿಯಾದ ಉತ್ತರ ನೃತ್ಯದಲ್ಲಿ ನೈಸರ್ಗಿಕ ಸ್ಥಿತಿ ಏನಾಗಿತ್ರಿ ಆ ಸ್ಥಿತಿ ಒಳಗಡೆ ಮನುಷ್ಯ ಸ್ವಭಾವತಃ ಸ್ವಾರ್ಥಿಗಳಾಗಿದ್ರು, ಕ್ರೂರಿಗಳಾಗಿದ್ರು, ಮೋಸಗಾರರಾಗಿದ್ರು ಅಂತಕ್ಕಂಥದ್ದು ಹಾಬ್ಸ್ ಅವರ ಅಭಿಪ್ರಾಯ ಆಗಿತ್ತು. ಹಂಗಾದ್ರೆ ನೈಸರ್ಗಿಕ ಸ್ಥಿತಿ ಒಟ್ಟಾರೆಯಾಗಿ ಯಾವ ತರ ಇತ್ತು? ಅನಾಗರಿಕ ಸ್ಥಿತಿಯಾಗಿತ್ತು. ಎಂತ ಸ್ಥಿತಿ ಆಗಿತ್ರಿ?
ಅನಾಗರಿಕ ಸ್ಥಿತಿಯಾಗಿತ್ತು. ಓಕೆ, ಅದರ ಜೊತೆಗೆ ನೈಸರ್ಗಿಕ ಸ್ಥಿತಿ ಸಮಾಜ ಪೂರ್ವ ಮತ್ತು ರಾಜಕೀಯ ಪೂರ್ವರಾಗಿತ್ತು. ನೈಸರ್ಗಿಕ ಸ್ಥಿತಿ ಏನಾಗಿತ್ರಿ? ಸಮಾಜ ಪೂರ್ವ ಮತ್ತು ರಾಜಕೀಯ ಪೂರ್ವ ಸ್ಥಿತಿಯಾಗಿತ್ತು. ಸ್ವಾಭಾವಿಕ ಸ್ಥಿತಿ ಅಥವಾ ನೈಸರ್ಗಿಕ ಸ್ಥಿತಿಯು ನಿರಂತರ ಯುದ್ಧದ ಸ್ಥಿತಿಯಾಗಿತ್ತು. ನೈಸರ್ಗಿಕ ಸ್ಥಿತಿ ಏನಾಗಿತ್ರಿ? ಅದು ನಿರಂತರ ಯುದ್ಧದ ಸ್ಥಿತಿಯಾಗಿತ್ತು. ಓಕೆ, ಯುದ್ಧದ ಭೀತಿಯು ಯಾವಾಗಲೂ ಮನುಷ್ಯರನ್ನ ಕಾಡ್ತಾ ಇತ್ತು. ಓಕೆ, ಯುದ್ಧದ ಭೀತಿ ಏನ್ ಮಾಡ್ತಿತ್ರಿ? ಮನುಷ್ಯರನ್ನ ಯಾವಾಗಲೂ ಕಾಡ್ತಾ ಇತ್ತು ಅಂತ ಹೇಳಿ ಏನ್ ಮಾಡ್ತಾರೆ? ತಿಳಿಸ್ಕೊಳ್ತಾರೆ. ಓಕೆ, ಯುದ್ಧದ ಭೀತಿ ಏನ್ ಮಾಡ್ತಿದ್ರೆ ಮನುಷ್ಯರನ್ನ ಯಾವಾಗಲೂ ಕಾಡ್ತಾ ಇತ್ತು ಅಂತ ಹೇಳಿ ಮನುಷ್ಯರು ಏನಾಗಿದ್ರು? ಒಬ್ಬರಿಗೊಬ್ಬರು ಶತ್ರುಗಳಾಗಿದ್ರು. ಮನುಷ್ಯರು ಒಬ್ಬರಿಗೊಬ್ಬರು ಶತ್ರುಗಳಾಗಿದ್ರು. ಅವರಿಗೆ ಸರಿತಪ್ಪುಗಳ ಮತ್ತು ನ್ಯಾಯ ಅನ್ಯಾಯಗಳ ಪರಿಜ್ಞಾನವೇ ಇರಲಿಲ್ಲ. ಮನುಷ್ಯರು ಏನಾಗಿದ್ರಿ? ಯುದ್ಧದ ಭೀತಿ ಕಾಡ್ತಾ ಇತ್ತು ಅವರನ್ನ. ಹಾಗಾಗಿ ಮನುಷ್ಯರು ಏನಾಗಿದ್ರು? ಒಬ್ಬರಿಗೊಬ್ಬರು ಶತ್ರುಗಳಾಗಿದ್ರು. ಅವರಿಗೆ ಸರು ತಪ್ಪುಗಳ ಬಗ್ಗೆ ತಿಳುವಳಿಕೆ ಇರಲಿಲ್ಲ, ನ್ಯಾಯ ಅನ್ಯಾಯಗಳ ಬಗ್ಗೆ ಏನಿರ್ಲಿಲ್ಲ, ಪರಿಜ್ಞಾನ ಇರಲಿಲ್ಲ. ಹಾಗಾಗಿ ಮನುಷ್ಯರು ಏನ್ ಮಾಡ್ತಾ ಇದ್ರ ಹಂಗಾದ್ರೆ? ಅವ್ರಿಗೆ ಸರಿ ತಪ್ಪುಗಳ ನ್ಯಾಯ ಅನ್ಯಾಯಗಳ ಪರಿಜ್ಞಾನ ಇರ್ಲಿಲ್ಲ ಅಂದ್ರ, ಒಬ್ಬರಿಗೊಬ್ಬರು ಶತ್ರುಗಳಾಗಿದ್ರಂದ್ರ, ಯುದ್ಧದ ಭೀತಿ ಸದಾ ಅವ್ರಿಗಿತ್ತಂದ್ರ ಮನುಷ್ಯ ಏನ್ ಮಾಡ್ತಾರ್ರಿ? ಕಾಡು ಮನುಷ್ಯರಂತೆ ಸದಾ ಕಾದಾಡುತ್ತಾ ಕೈಪೋಟಿಯ ಸ್ಥಿತಿಯಲ್ಲಿದ್ರು. ಒಬ್ಬರ ಮೇಲೆ ಒಬ್ರು ಯುದ್ಧ ಮಾಡಿದ್ರಿ, ಒಬ್ಬರ ಮೇಲೆ ಒಬ್ಬರು ಜಗಳ. ಈ ತರ ಸ್ಥಿತಿ ಏನಿತ್ತು ಇದು ಸ್ವಾಭಾವಿಕ ಸ್ಥಿತಿ ಒಳಗಡೆ, ಸ್ಟೇಟ್ ಆಫ್ ನೇಚರ್ ಒಳಗಡೆ, ನೈಸರ್ಗಿಕ ಸ್ಥಿತಿ ಒಳಗಡೆ ಈ ತರ ಪರಿಸ್ಥಿತಿ ಇತ್ತು. ಒಂದ್ಸಲ ಏನ್ ನೋಡ್ರಿ, ರಿಪೀಟ್ ಆಗಿ ನೋಡ್ರಿ. ಓಕೆ, ನೈಸರ್ಗಿಕ ಸ್ಥಿತಿ. ಯಾರ ನೈಸರ್ಗಿಕ ಸ್ಥಿತಿ? ಥಾಮಸ್ ಹಾಬ್ಸ್ ಅವರ ನೈಸರ್ಗಿಕ ಸ್ಥಿತಿಯನ್ನ ನಾವು ನೋಡ್ತಾ ಹೋದಾಗ, ರಾಜ ಸ್ಥಾಪನೆಯ ಪೂರ್ವದ ಸ್ಥಿತಿಯನ್ನ ನೈಸರ್ಗಿಕ ಸ್ಥಿತಿ ಅಂತ ಹೇಳಿ ಸಾಮಾಜಿಕ ಒಪ್ಪಂದ ಸಿದ್ಧಾಂತಿಗಳು ತಿಳಿಸಿದ್ದಾರೆ. ರಾಜ ಸ್ಥಾಪನೆಯ ಪೂರ್ವದ ಸ್ಥಿತಿಯನ್ನ ನೈಸರ್ಗಿಕ ಸ್ಥಿತಿ ಅಂತ ಏನ್ ಮಾಡ್ತಾರ? ಅವರು ತಿಳಿಸ್ಕೊಡ್ತಾರೆ. ಓಕೆ, ಹಾಬ್ಸ್ ನ ಪ್ರಕಾರ ನೈಸರ್ಗಿಕ ಸ್ಥಿತಿ ಏನಾಗಿತ್ತು? ಅನಾಗರಿಕ ಸ್ಥಿತಿಯಾಗಿತ್ತು. ಹಾಬ್ಸ್ ಅವರ ಪ್ರಕಾರ ನೈಸರ್ಗಿಕ ಸ್ಥಿತಿ ಏನಾಗಿತ್ತು? ಅನಾಗರಿಕ ಸ್ಥಿತಿಯಾಗಿತ್ತು. ಮಾನವರು ಸ್ವಭಾವತಃ ಕ್ರೂರಿಗಳು, ಮೋಸಗಾರರು ಆಗಿದ್ದಾರೆಂಬುದು ಹಾಬ್ಸ್ ಅವರ ಅಭಿಪ್ರಾಯ. ಮಾನವರು ಏನಾಗಿದ್ರೆ? ಸ್ವಭಾವತಃ ಕ್ರೂರಿಗಳು, ಮೋಸಗಾರರು ಆಗಿದ್ರು ಅಂತಕ್ಕಂಥದ್ದು ಏನೈತ್ರಿ? ಇವರ ಅಭಿಪ್ರಾಯವಾಗಿತ್ತು. ನೈಸರ್ಗಿಕ ಸ್ಥಿತಿ ಸಮಾಜ ಪೂರ್ವ ಮತ್ತು ರಾಜಕೀಯ ಪೂರ್ವದ್ದಾಗಿತ್ತು. ಸ್ವಾಭಾವಿಕ ಸ್ಥಿತಿ ನಿರಂತರ ಯುದ್ಧದ ಸ್ಥಿತಿಯಾಗಿತ್ತು. ಯುದ್ಧದ ಭೀತಿ ಯಾವಾಗಲೂ ಮನುಷ್ಯರನ್ನ ಕಾಡ್ತಾ ಇತ್ತು. ಮನುಷ್ಯರು ಒಬ್ಬರಿಗೊಬ್ಬರು ಶತ್ರುಗಳಾಗಿದ್ರು. ಅವ್ರಿಗೆ ಸರ್ವ ತಪ್ಪುಗಳ ಬಗ್ಗೆ ತಿಳುವಳಿಕೆ ಇರ್ಲಿಲ್ಲ, ನ್ಯಾಯ ಅನ್ಯಾಯಗಳ ಬಗ್ಗೆ ಪರಿಜ್ಞಾನ ಇರ್ಲಿಲ್ಲ. ಕಾಡು ಮನುಷ್ಯರ ಗತಿ ಏನ್ ಮಾಡ್ತಿದ್ರು? ನಿರಂತರ ಕಾದಾಡ್ತಾ ಇದ್ರು. ಇಂತಹ ಸ್ಥಿತಿ ಒಳಗಡೆ ಏನಾಗಿತ್ತು? ಕೈಗಾರಿಕೆ, ಸಾಹಿತ್ಯ, ಸಂಸ್ಕೃತಿ ಮುಂತಾದವುಗಳಿಗೆ ಏನಿರ್ಲಿಲ್ಲ, ಅವಕಾಶ ಇರ್ಲಿಲ್ಲ. ಯಾವ್ದಕ್ ಅವಕಾಶ ಇರ್ಲಿಲ್ರಿ? ಮನುಷ್ಯರ ಕಾದಾಡಕತ್ತಿತ್ತಂದ್ರ, ಜಗಳ ಒಳಗಿದ್ರಂದ್ರ, ಯುದ್ಧದ ಭೀತಿ ಇತ್ತಂದ್ರ. ಈಗ ನೋಡ್ರಿ, ಇರಾನ್ ಒಳಗ ಸಾಹಿತ್ಯ ಸೃಷ್ಟಿ ಆಗ್ತೈತೇನ್ರಿ? ಸಂಸ್ಕೃತಿ ಬೆಳವಣಿಗೆ ಆಗ್ತೈತೇನ್ರಿ? ಕೈಗಾರಿಕೆಯನ್ನು ಕಟ್ಟಕ್ ಯಾರು ಬರ್ತಾರೇನ್ರಿ? ಯುದ್ಧದ ಭೀತಿ ಇದ್ದಲ್ಲಿ ಯಾವುದೂ ಕೂಡ ಸ್ಥಾಪನೆ ಆಗುವುದಿಲ್ಲ. ಅದೇ ತರ ಈ ನೈಸರ್ಗಿಕ ಸ್ಥಿತಿಯಲ್ಲಿ ಮನುಷ್ಯ ಅನಾಗರಿಕನಾಗಿದ್ದ, ಕಾಡು ಮನುಷ್ಯನಂತೆ ಕಾದಾಡ್ತಾ ಇದ್ದ, ಸ್ವಾರ್ಥಿಯಾಗಿದ್ದ, ಮೋಸಗಾರ ಆಗಿದ್ದ ಅಂತ ಏನ್ ಹೇಳ್ತೀವಲ್ಲ, ಇಂಥ ಸ್ಥಿತಿ ಒಳಗಡೆ ಕೈಗಾರಿಕೆ, ಸಾಹಿತ್ಯ, ಸಂಸ್ಕೃತಿ ಮುಂತಾದವುಗಳಿಗೆ ಏನಿರ್ಲಿಲ್ಲ, ಅವಕಾಶ ಇರ್ಲಿಲ್ಲ ಅಂತ ಹೇಳಿ ಹಾಬ್ಸ್ ಅವರು ತಿಳಿಸ್ತಾರೆ. ಇನ್ನ ಹಾಬ್ಸ್ ಅವರ ಮಾತಿನೊಳಗ ನಾವ್ ಹೇಳ್ಬೇಕಾಗಿತ್ತಂದ್ರ, ಅವ್ರ ಮಾತಿನೊಳಗೆ ಹೇಳ್ಬೇಕಾಗಿತ್ತಂದ್ರ, ಹಾಬ್ಸ್ ರವರ ಪ್ರಕಾರ ನೈಸರ್ಗಿಕ ಸ್ಥಿತಿಯಲ್ಲಿ ಮಾನವನ ಜೀವನ ಏಕಾಂಗಿತನದ್ದು, ಬಡತನದ್ದು, ಅಸಹ್ಯ ಪಶು ಪ್ರವೃತ್ತಿಯದಾಗಿತ್ತು ಮತ್ತು ಸಣ್ಣತನದ್ದೂ ಆಗಿತ್ತು. ನೋಡ್ರಿ, ನೈಸರ್ಗಿಕ ಸ್ಥಿತಿಯಲ್ಲಿ ಮಾನವನ ಜೀವನ ಯಾವ ತರ ಇತ್ತು? ಏಕಾಂಗಿತನದಿಂದ ಕೂಡಿದ್ದು, ಬಡತನದಿಂದ ಕೂಡಿತ್ತು, ಅಸಹ್ಯಕರವಾಗಿತ್ತು, ಪಶು ಪ್ರವೃತ್ತಿಯಿಂದ ಕೂಡಿತ್ತು, ಸಣ್ಣತನದ್ದೂ ಆಗಿತ್ತು. ಇಂಥ ಪರಿಸ್ಥಿತಿ ಒಳಗಡೆ ಮನುಷ್ಯನ ಪ್ರಾಣ ರಕ್ಷಣೆಯೂ ಸಹ ಕಷ್ಟವಾಗಿತ್ತು. ಈ ತರ ಎಲ್ಲ ಇದ್ದಾಗ ಮನುಷ್ಯನನ್ನ ರಕ್ಷಣೆ ಮಾಡುತ್ತಾ ಸಹ ಏನಾಗಿತ್ರಿ? ಕಷ್ಟ ಆಗಿತ್ತು. ಹಾಗಾಗಿ ವೈರತ್ವ, ಮಾತ್ಸರ್ಯ, ದೌರ್ಜನ್ಯ ಹಾಗೂ ಪರಸ್ಪರ ವಿನಾಶದ ಸ್ಥಿತಿ ಆಗಿತ್ತು ಅಂತ ಹೇಳಿ ಏನ್ ಮಾಡ್ತಾರ್ರಿ? ಹಾಬ್ಸ್ ಅವ್ರು ಏನ್ ಮಾಡ್ತಾರೋ ತಮ್ಮ ವಿಚಾರಗಳನ್ನ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇನ್ನು ಸಾಮಾಜಿಕ ಒಪ್ಪಂದ ಆಗ್ತೈತ್ರಿ. ಸಾಮಾಜಿಕ ಒಪ್ಪಂದ ಆಗ್ತೈತಿ. ಏನು ಸಾಮಾಜಿಕ ಒಪ್ಪಂದ ಆಗ್ತೈತಿ?
ನೈಸರ್ಗಿಕ ಸ್ಥಿತಿಯಲ್ಲಿ ಮನುಷ್ಯರು ಪ್ರಾಣ ಭಯ ಮತ್ತು ಅಸ್ಥಿರತೆಯ ಜೀವನದಿಂದ ಬೇಸತ್ತಿದ್ದರು. ನೈಸರ್ಗಿಕ ಸ್ಥಿತಿಯಲ್ಲಿ ಮನುಷ್ಯರು ಏನ್ ಮಾಡಿದ್ರು? ಪ್ರಾಣ ಭಯ ಮತ್ತು ಅಸ್ಥಿರತೆಯ ಜೀವನದಿಂದ ಬೇಸತ್ತಿದ್ದರು. ಇಂತಹ ಸ್ಥಿತಿಯಿಂದ ಬಿಡುಗಡೆ ಹೊಂದಿ, ಅಂದ್ರೆ ಪ್ರಾಣ ಭಯದಿಂದ ಅಸ್ಥಿರತೆಯ ಜೀವನದಿಂದ ಬಿಡುಗಡೆಯನ್ನ ಹೊಂದಿ ಜೀವ ರಕ್ಷಣೆ, ಆಸ್ತಿ ರಕ್ಷಣೆ ನೀಡಬಲ್ಲಂತಹ ಒಂದು ನಾಗರಿಕ ಸಮಾಜದ ಸ್ಥಾಪನೆಗಾಗಿ ನೈಸರ್ಗಿಕ ಸ್ಥಿತಿಯಲ್ಲಿನ ಮನುಷ್ಯರು ಏನ್ ಮಾಡ್ತಾರ್ರಿ? ತಮ್ಮ ತಮ್ಮಲ್ಲೇ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ. ತಮ್ಮ ತಮ್ಮಲ್ಲೇ ಒಪ್ಪಂದ ಏನ್ ಮಾಡ್ಕೊತಾರ ಅವರು? ನೈಸರ್ಗಿಕ ಸ್ಥಿತಿಯಲ್ಲಿ ಅನುಭವಿಸುತ್ತಿದ್ದ ಸ್ವಾಭಾವಿಕ ಹಕ್ಕುಗಳನ್ನು ಹಾಗೂ ಸ್ವಾತಂತ್ರ್ಯವನ್ನ ಒಬ್ಬ ವ್ಯಕ್ತಿಗೆ ಒಪ್ಪಿಸಿ ಅವನ ಅಧಿಕಾರದಂತೆ ನಡಿಲಿಕ್ಕೆ ಪ್ರಾರಂಭಿಸಿದ್ರು. ನೆನ್ಪಿಟ್ಕೋರಿ, ಒಪ್ಪಂದ, ಸಾಮಾಜಿಕ ಒಪ್ಪಂದ ಏನಾಗ್ತದೆ ಅಂತಂದಾಗ, ನೈಸರ್ಗಿಕ ಸ್ಥಿತಿಯಲ್ಲಿ ಮನುಷ್ಯರು ಪ್ರಾಣ ಭಯ ಮತ್ತು ಅಸ್ಥಿರತೆಯ ಜೀವನದಿಂದ ಬೇಸತ್ತಿದ್ರು. ಇಂಥ ಅಸ್ಥಿರತೆಯ ಜೀವನದಿಂದ ಬಿಡುಗಡೆಯನ್ನ ಹೊಂದಲಿಕ್ಕೆ ಜೀವ ರಕ್ಷಣೆ ಹಾಗೂ ಆಸ್ತಿ ರಕ್ಷಣೆ ನೀಡಬಲ್ಲಂತಹ ಒಂದು ನಾಗರಿಕ ಸಮಾಜ ಸ್ಥಾಪನೆಗಾಗಿ ನೈಸರ್ಗಿಕ ಸ್ಥಿತಿಯಲ್ಲಿನ ಮಾನವರು ತಮ್ಮಲ್ಲಿಯೇ ಒಂದು ಒಪ್ಪಂದ ಮಾಡಿಕೊಂಡು ನೈಸರ್ಗಿಕ ಸ್ಥಿತಿಯಲ್ಲಿ ತಾವು ಅನುಭವಿಸ್ತಿದ್ದಂತಹ ಸ್ವಾಭಾವಿಕ ಹಕ್ಕುಗಳನ್ನ ಮತ್ತು ಸ್ವಾತಂತ್ರ್ಯವನ್ನ ಒಬ್ಬ ವ್ಯಕ್ತಿಗೆ ಒಪ್ಪಿಸಿದ್ರು. ಆ ಏನ್ ವ್ಯಕ್ತಿ ಒಪ್ಪಿಸ್ತಾರಲ್ಲ, ಅವನ ಅಧಿಕಾರದಂತೆ ನಡಿಲಿಕ್ಕೆ ಏನ್ ಮಾಡಿದ್ರಿ? ಪ್ರಾರಂಭ ಮಾಡಿದ್ರು. ಓಕೆ, ಈ ಒಪ್ಪಂದ ಏನಾಗ್ತೈತ್ರಿ? ಪ್ರಜೆಗಳಲ್ಲಿಯೇ ಆಗುತ್ತದೆ. ಥಾಮಸ್ ಹಾಬ್ಸ್ ಅವರ ಸಾಮಾಜಿಕ ಒಪ್ಪಂದ, ನೆನಪಿಟ್ಕೋರಿ, ಪ್ರಜೆಗಳ ಮಧ್ಯದಲ್ಲಿಯೇ ಆಗುತ್ತದೆ. ಇದು ಪ್ರತಿಯೊಬ್ಬನೂ ಎಲ್ಲರೊಡನೆ, ಎಲ್ಲರೂ ಪ್ರತಿಯೊಬ್ಬರೊಡನೆ ಮಾಡಿಕೊಂಡ ಒಪ್ಪಂದವಾಗಿದೆ. ಥಾಮಸ್ ಹಾಬ್ಸ್ ಅವರ ಸಾಮಾಜಿಕ ಒಪ್ಪಂದ ಇದೆಯಲ್ಲ, ಇದು ಪ್ರತಿಯೊಬ್ಬರೂ ಎಲ್ಲರೊಡನೆ ಮತ್ತು ಎಲ್ಲರೂ ಪ್ರತಿಯೊಬ್ಬರೊಡನೆ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದವಾಗಿದೆ. ಓಕೆ, ಇನ್ನ ಪ್ರತಿಯೊಬ್ಬನು ಮತ್ತೊಬ್ಬನಿಗೆ ಹೀಗೆ ಹೇಳುತ್ತಾನೆ. ಪ್ರತಿಯೊಬ್ಬ ಮತ್ತೊಬ್ಬನಿಗೆ ಹೀಗೆ ಹೇಳುತ್ತಾನೆ. ಏನ್ ಹೇಳ್ತಾನ್ರಿ? ನಾನು ನನ್ನನ್ನು ಆಳಿಕೊಳ್ಳುವ ಹಕ್ಕನ್ನು ತ್ಯಜಿಸಿ ಅದನ್ನು ಈ ವ್ಯಕ್ತಿಗೆ ಅಥವಾ ವ್ಯಕ್ತಿಗಣಕ್ಕೆ ವಹಿಸಿಕೊಡುತ್ತೇನೆ. ನಾನಿದ್ದೀನಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಮತ್ತೊಬ್ಬ ಹೇಳ್ತಾನ್ರಿ. ಒಪ್ಪಂದದ ಸಂದರ್ಭದಲ್ಲಿ ಹೇಳ್ತಾನ್ರಿ. ಒಪ್ಪಂದದ ಸಂದರ್ಭದಲ್ಲಿ ಹೇಳ್ತಾನ್ರಿ. ಏನ್ ಹೇಳ್ತಾನ್ರಿ? ನಾನು ನಾನು ನನ್ನನ್ನು ಆಳಿಕೊಳ್ಳುವ ಹಕ್ಕನ್ನ ತ್ಯಜಿಸಿ ಅದನ್ನ ಒಬ್ಬ ವ್ಯಕ್ತಿಗೆ ಅಥವಾ ವ್ಯಕ್ತಿಗಣಕ್ಕೆ ವಹಿಸಿಕೊಡುತ್ತೇನೆ. ಓಕೆ, ನಾನು ನನ್ನನ್ನು ಆಳಿಕೊಳ್ಳುವ ಹಕ್ಕನ್ನ ತ್ಯಜಿಸಿ ಅದನ್ನು ಈ ವ್ಯಕ್ತಿಗೆ ಅಥವಾ ವ್ಯಕ್ತಿಗಣಕ್ಕೆ ವಹಿಸಿಕೊಡುತ್ತೇನೆ. ಈ ಷರತ್ತಿನ ಮೇಲೆ ನೀನು ನಿನ್ನ ಹಕ್ಕನ್ನ ತ್ಯಜಿಸಿ ನನ್ನಂತೆ ಅವನಿಗೆ ಅದನ್ನ ವಹಿಸಿಕೊಡಬೇಕು ಅಂತ ಹೇಳ್ತಾನೆ. ನೋಡ್, ನೆನ್ಪಿಟ್ಕೋರಿ, ಏನು ಒಪ್ಪಂದ ಆಗ್ತೈತಿ? ನಾನು ನನ್ನನ್ನು ಆಳಿಕೊಳ್ಳುವ ಹಕ್ಕನ್ನ ತ್ಯಜಿಸಿ ಅದನ್ನ ಈ ವ್ಯಕ್ತಿಗೆ ಅಥವಾ ವ್ಯಕ್ತಿಗಣಕ್ಕೆ ವಹಿಸಿಕೊಡುತ್ತೇನೆ. ಈ ಷರತ್ತಿನ ಮೇಲೆ ನೀನು ಕೂಡ ನಿನ್ನ ಹಕ್ಕನ್ನ ತ್ಯಜಿಸಿ ಏನ್ ಮಾಡು? ನನ್ನ ತರ ಏನ್ ಮಾಡ್ರಿ? ಅವನಿಗೆ ನಿನ್ನ ಹಕ್ಕನ್ನ ಮತ್ತು ಸ್ವಾತಂತ್ರ್ಯವನ್ನ ವಹಿಸಿಕೊಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದು ಪ್ರಜೆಗಳ ಮಧ್ಯೆ ಆಗ್ತೈತೆ ಅಂದ್ರೆ ರಾಜ ಈ ಒಪ್ಪಂದದ ಭಾಗ ಆಗಿರೋದಿಲ್ಲ. ಈ ಒಪ್ಪಂದದ ಪರಿಣಾಮವಾಗಿ ರಾಜ್ಯ ಸ್ಥಾಪನೆ ಆಯಿತು ಅಂತೇಳಿ ಹಾಬ್ಸ್ ಏನ್ ಮಾಡ್ತಾರ್ರಿ? ಅಭಿಪ್ರಾಯ ಪಡ್ತಾರ. ನೈಸರ್ಗಿಕ ಸ್ಥಿತಿ ಅತ್ಯಂತ ಕಷ್ಟಕರವಾಗಿತ್ತು, ಮೋಸದಿಂದ ಕೂಡಿತ್ತು. ಹಾಗಾಗಿ ಸಾಹಿತ್ಯ, ಸಂಸ್ಕೃತಿ ಅಂತಕ್ಕಂಥವ್ ಏನಾಗಿತ್ತು? ಇರ್ಲಿಲ್ಲ ಅಲ್ಲಿ. ಅದರಿಂದ ಏನಾಯ್ತು? ಸಾಹಿತ್ಯ ಸಂಸ್ಕೃತಿಯನ್ನ ವೃದ್ಧಿಸ್ಬೇಕು, ಕೈಗಾರಿಕೆಗಳ ಸ್ಥಾಪನೆ ಆಗ್ಬೇಕಾಗಿತ್ತು ಅಂದ್ರ ಒಪ್ಪಂದದ ಮೂಲಕ ರಾಜ್ಯ ಸ್ಥಾಪನೆ ಆಗ್ಬೇಕಂತ ಹೇಳಿ ಒಪ್ಪಂದವನ್ನ ಮಾಡ್ಕೋತಾರೋ. ಯಾರು ಮಾಡ್ಕೋತಾರ ಒಪ್ಪಂದ? ಪ್ರಜೆಗಳೆಲ್ಲರೂ ಸೇರಿ ಒಪ್ಪಂದ ಮಾಡ್ಕೋತಾರೋ. ಒಪ್ಪಂದದ ನಿಯಮ ಏನ್ರಿ? ನಾನು ನನ್ನನ್ನು ಆಳಿಕೊಳ್ಳುವ ಹಕ್ಕನ್ನ ತ್ಯಜಿಸಿ ಅದನ್ನ ಈ ವ್ಯಕ್ತಿಗೆ ಅಥವಾ ವ್ಯಕ್ತಿಗಣಕ್ಕೆ ವಹಿಸಿಕೊಡುತ್ತೇನೆ. ಇದೇ ಷರತ್ತಿನ ಮೇಲೆ ನೀನು ಕೂಡ ನಿನ್ನ ಹಕ್ಕನ್ನ ತ್ಯಜಿಸಿ ಏನ್ ಮಾಡ್ಬೇಕು? ನನ್ನಂತೆ ಅವನಿಗೆ ಅದನ್ನ ವಹಿಸಿಕೊಡಬೇಕು ಅಂತ ಹೇಳ್ತಾರೆ. ಓಕೆ, ಈ ಒಪ್ಪಂದದ ಪರಿಣಾಮವಾಗಿ ಏನಾಯ್ತ್ರಿ? ರಾಜ್ಯ ಸ್ಥಾಪನೆ ಆಯ್ತು ಅಂತ ಹೇಳಿ ಹಾಬ್ಸ್ ಅವ್ರು ಏನ್ ಮಾಡ್ತಾರ್ರಿ? ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್, ನೈಸರ್ಗಿಕ ಸ್ಥಿತಿಯಲ್ಲಿದ್ದ ಮನುಷ್ಯರು ಒಪ್ಪಂದ ಮಾಡಿಕೊಂಡು ತಮ್ಮ ಸ್ವಾಭಾವಿಕ ಹಕ್ಕುಗಳೆಲ್ಲವನ್ನ ಒಬ್ಬ ವ್ಯಕ್ತಿಗೆ ಅಥವಾ ವ್ಯಕ್ತಿಗಣಕ್ಕೆ ಒಪ್ಪಿಸಿದರಂತೆ. ನೈಸರ್ಗಿಕ ಸ್ಥಿತಿಯಲ್ಲಿ ಮನುಷ್ಯರು ಏನ್ ಮಾಡ್ರು ಅಂದ್ರ, ರಾಜ್ಯ ಸ್ಥಾಪನೆ ಆಗೋದಕ್ಕಿಂತ ಮುಂಚಿನ ಸ್ಥಿತಿ, ಸಮಾಜ ಸ್ಥಾಪನೆ ಆಗೋದಕ್ಕಿಂತ ಮುಂಚಿನ ಸ್ಥಿತಿ ಒಳಗಡೆ ಮನುಷ್ಯರೆಲ್ಲರೂ ಸೇರಿ ಏನ್ ಮಾಡ್ರಿ? ಒಂದು ಒಪ್ಪಂದ ಮಾಡ್ಕೊಂಡ್ರ. ಒಪ್ಪಂದ ಮಾಡ್ಕೊಂಡು ಏನ್ ಮಾಡ್ರು? ಸ್ವಾಭಾವಿಕ ಸ್ಥಿತಿಯಲ್ಲಿ ತಾವೇನ್ ಅನುಭವಿಸಿದ ಹಕ್ಕುಗಳನ್ನ ಮತ್ತು ಅಧಿಕಾರಗಳನ್ನ, ಆ ಎಲ್ಲಾ ಹಕ್ಕುಗಳನ್ನ ಒಬ್ಬ ವ್ಯಕ್ತಿಗೆ ಅಥವಾ ವ್ಯಕ್ತಿಗಣಕ್ಕೆ ಒಪ್ಪಿಸಿದ್ರಂತೆ. ಆ ವ್ಯಕ್ತಿ ಅಥವಾ ವ್ಯಕ್ತಿಗಣವು ಪ್ರಭುವಾಯಿತು. ಆ ವ್ಯಕ್ತಿ ಅಥವಾ ವ್ಯಕ್ತಿಗಣ ಪ್ರಭು ಆಯ್ತು. ಇಟ್ ಮೀನ್ಸ್ ಅವರೇ ರಾಜ ಆದ್ರಂತ ಹೇಳಿ.
ಆ ಪ್ರಭುವಿನ ಅಧಿಕಾರಕ್ಕೆ ಅಧೀನರಾಗಲು ಅವರು ಒಪ್ಪಿದರಿಂದ ಜನರ ಪ್ರಾಣ ಮತ್ತು ಆಸ್ತಿಗಳ ಭದ್ರತೆಗೆ ಸಹಾಯವಾಯಿತು. ನೋಡ್ರಿ ನೋಡ್ರಿ ನೈಸರ್ಗಿಕ ಸ್ಥಿತಿಯಲ್ಲಿದ್ದಂತ ಮನುಷ್ಯ ಏನ್ ಮಾಡ್ರಿ, ಒಪ್ಪಂದ ಮಾಡ್ಕೊಂಡು ತಮ್ಮ ಸ್ವಾಭಾವಿಕ ಹಕ್ಕುಗಳೆಲ್ಲವನ್ನ ಕೂಡ ಒಬ್ಬ ವ್ಯಕ್ತಿಗೆ ಅಥವಾ ವ್ಯಕ್ತಿಗಣಕ್ಕೆ ಒಪ್ಪಿಸಿದ್ರಂತೆ. ಆ ವ್ಯಕ್ತಿ ಅಥವಾ ವ್ಯಕ್ತಿಗಣ ಏನಾಯ್ತ್ರಿ, ಪ್ರಭುವಾಯ್ತು. ಆ ಪ್ರಭುವಿನ ಅಧಿಕಾರಕ್ಕೆ ಅಧೀನರಾಗಲು ಎಲ್ಲಾ ಜನರು ಒಪ್ಕೊಂಡಿದ್ರಿಂದ ಏನಾಯ್ತ್ರಿ, ಜನರ ಪ್ರಾಣ ಮತ್ತು ಆಸ್ತಿಗಳ ರಕ್ಷಣೆಗೆ ಸಹಾಯಕವಾಯಿತು. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಹಾಬ್ಸ್ ಅವರ ಸಾಮಾಜಿಕ ಒಪ್ಪಂದ ಸಿದ್ಧಾಂತದ ಮುಖ್ಯ ಅಂಶಗಳು. ಈ ಭಾಗದಿಂದ ಪ್ರಶ್ನೆ ಬರ್ತೈತ್ರಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಆಗಿ ಕೇಳಿಸ್ಕೊರಿ. ಸಾಮಾಜಿಕ ಒಪ್ಪಂದ ಸಿದ್ಧಾಂತದ ಮುಖ್ಯ ಅಂಶಗಳು. ಇಲ್ಲಿ ಏನ್ ಮಾಡ್ತಂದ್ರೆ ಅಪ್ಲೈಡ್ ಕ್ವಶನ್ ಕೇಳ್ಬಿಡ್ತಾರ್ರಿ ನಿಮಗೆ. ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ಬರ್ತಿರ್ತಾವ. ಹಾಗಾಗಿ ಇದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊರಿ. ಇದು ಕೇಳಿಸ್ಕೊಂಡ್ರೆ ಇದ್ರೊಳಗೆ ಏನು ಇಲ್ವೇ ಇಲ್ಲ. ಓಕೆ, ಹಾಬ್ಸ್ ಅವರ ಸಾಮಾಜಿಕ ಒಪ್ಪಂದ ಸಿದ್ಧಾಂತದ ಮುಖ್ಯಾಂಶಗಳು. ಯಾವ ತರ ಇತ್ತು ಒಪ್ಪಂದ? ಒಪ್ಪಂದದೊಳಗೆ ರಾಜ ಮತ್ತು ಪ್ರಜೆಗಳ ಭಾಗಿಯಾಗಿದ್ರ? ಒಂದ್ ನಿಮಿಷ ಯಾರಾದ್ರೂ ಉತ್ತರ ಕೊಡ್ರಪ್ಪ. ಒಪ್ಪಂದದೊಳಗಡೆ ಯಾರ್ಯಾರು ಭಾಗಿಯಾಗಿದ್ರು? ಯಾರಾದ್ರೂ ಹೇಳ್ಬೋದಾ? ಓಕೆ, ಥಾಮಸ್ ಹಾಬ್ಸ್ ಅವರ ಸಾಮಾಜಿಕ ಒಪ್ಪಂದ ಸಿದ್ಧಾಂತದಲ್ಲಿ ಒಪ್ಪಂದ ಏನಾಗಿತ್ತು? ಏಕಪಕ್ಷೀಯವಾಗಿತ್ತು. ಏನಾಗಿತ್ರಿ? ಏಕಪಕ್ಷೀಯವಾಗಿತ್ತು. ಯಾಕಂದ್ರೆ ಪ್ರಭುವು ಒಪ್ಪಂದದ ನಿಯಮಗಳಿಗೆ ಒಳಪಟ್ಟಿಲ್ಲ. ನೀವು ನೆನಪಿಟ್ಕೋರಿ, ಯಾವುದೇ ಒಂದು ಒಪ್ಪಂದ ಅಮೆರಿಕ ಮತ್ತು ಭಾರತದ ಮಧ್ಯೆ ಒಪ್ಪಂದ ಆಗ್ಬೇಕಾಗಿತ್ತಂದ್ರೆ ಡೊನಾಲ್ಡ್ ಟ್ರಂಪ್ ಬರ್ಬೇಕು, ನರೇಂದ್ರ ಮೋದಿ ಅವರ ಬರ್ಬೇಕು. ಇದು ಒಪ್ಪಂದದ ನಿಯಮ, ಅಂದ್ರೆ ಒಂದು ಪ್ರಾಥಮಿಕ ನಿಯಮ, ಇಬ್ರು ಇರ್ಬೇಕಂತ ಹೇಳಿ. ಆದರೆ ಥಾಮಸ್ ಹಾಬ್ಸ್ ಅವರ ಸಾಮಾಜಿಕ ಒಪ್ಪಂದದೊಳಗಡೆ ಏನೈತ್ರಿ, ಇದು ಒಪ್ಪಂದ ಏಕಪಕ್ಷೀಯವಾಗಿತ್ತು. ಪ್ರಭು ಒಪ್ಪಂದದ ನಿಯಮಗಳಿಗೆ ಒಳಪಟ್ಟಿಲ್ಲ. ಯಾಕಂದ್ರೆ ಒಪ್ಪಂದೊಳಗೆ ಇಲ್ವೇ ಇಲ್ಲ. ಎಲ್ಲಾ ಪ್ರಜೆಗಳು ಏನ್ ಮಾಡ್ರು, ತಮ್ಮ ಒಳಗಡೆನ ಜನ ಏನ್ ಮಾಡ್ರಿ, ತಮ್ಮ ಒಳಗಡೆನ ಒಪ್ಪಂದ ಮಾಡ್ಕೊಂಡಿದ್ರು. ನೀವು ಪ್ರಶ್ನೆ ಕೇಳ್ತಾರ ಹೆಂಗ? ಥಾಮಸ್ ಹಾಬ್ಸ್ ಅವರ ಸಾಮಾಜಿಕ ಒಪ್ಪಂದವು ಆಪ್ಷನ್ ಎ ದ್ವಿಪಕ್ಷೀಯ, ತ್ರಿಪಕ್ಷೀಯ. ಓಕೆ, ಮೇಲಿನ ಯಾವುದೂ ಅಲ್ಲ, ಕೆಳಗೆ ಏಕಪಕ್ಷೀಯ. ಏನ್ ಬರ್ಬೇಕು ನೀವು? ಥಾಮಸ್ ಹಾಬ್ಸ್ ಅವರ ಸಾಮಾಜಿಕ ಒಪ್ಪಂದ ಏನಾಗಿತ್ರಿ? ಏಕಪಕ್ಷೀಯವಾಗಿತ್ತು. ಏಕಪಕ್ಷೀಯವಾಗಿತ್ತು. ಓಕೆ, ಪ್ರಭು ಏನಾಗಿರ್ಲಿಲ್ಲ, ಒಪ್ಪಂದದ ನಿಯಮಗಳಿಗೆ ಒಳಪಟ್ಟಿಲ್ಲ. ಆತನ ಅಧಿಕಾರವು ನಿರಂಕುಶ ಮತ್ತು ಅಪರಿಮಿತವಾಗಿತ್ತು. ಥಾಮಸ್ ಹಾಬ್ಸ್ ಅವರ ಸಾಮಾಜಿಕ ಒಪ್ಪಂದ ಸಿದ್ಧಾಂತದೊಳಗಡೆ ಪ್ರಮುಖ ಮುಖ್ಯಾಂಶ ಯಾವ್ದಂದಾಗ, ಈ ಒಪ್ಪಂದ ಏನಾಗಿತ್ತಲ್ಲ ಅದು ಏಕಪಕ್ಷೀಯವಾಗಿತ್ತು. ಪ್ರಭು ಒಪ್ಪಂದದ ನಿಯಮಗಳಿಗೆ ಒಳಪಟ್ಟಿರಲಿಲ್ಲ. ಆತನ ಅಧಿಕಾರ ನಿರಂಕುಶ ಮತ್ತು ಅಪರಿಮಿತವಾಗಿತ್ತು. ನೆಕ್ಸ್ಟ್, ಒಪ್ಪಂದ ಶಾಶ್ವತವಾದದ್ದು. ಒಪ್ಪಂದ ಒಂದ್ ಸಲ ಆಯ್ತಂದ್ರ ಮುಗ್ದೇ ಹೋಯ್ತ್ರಿ, ಅದನ್ನ ರದ್ದುಪಡಿಸಲಿಕ್ಕಾಗದು. ತೆಗದ್ ಹಾಕಂಗಿಲ್ರಿ. ನೀವು ಸೋಡ್ ಚೀಟಿ ಕೊಡ್ತಾರತಲ್ಲ, ಡೈವರ್ಸ್ ಕೊಟ್ಟಂಗ್ರಿ, ಹಂಗೆಲ್ಲ ನಡೆಯಂಗಿಲ್ರಿ. ಒಪ್ಪಂದ ಏನೈತ್ರಿ? ಶಾಶ್ವತವಾದದ್ದು, ಅದನ್ನ ರದ್ದುಪಡಿಸಲಿಕ್ಕಾಗದು. ಪ್ರಜೆಗಳೇನಿದ್ದಾರಲ್ಲ ಅವರು ಒಪ್ಪಂದದ ನಿಯಮಗಳಿಗೆ ಬದ್ಧರು. ಪ್ರಜೆಗಳು ಮಾತ್ರ ಬದ್ಧ, ಮತ್ತ ಪ್ರಭು ಬದ್ಧರಿರುವುದಿಲ್ಲ. ನೆನಪಿಟ್ಕೋರಿ. ಹಿಂಗೂ ಕೇಳ್ಬೋದ್ರಿ. ಥಾಮಸ್ ಹಾಬ್ಸ್ ಅವರ ಸಾಮಾಜಿಕ ಒಪ್ಪಂದ ಸಿದ್ಧಾಂತದಲ್ಲಿ ಒಪ್ಪಂದದ ನಿಯಮಗಳಿಗೆ ಬದ್ಧರಾಗಿರುವವರು ಯಾರು ಅಂತಂದಾಗ ಪ್ರಜೆಗಳು ಮಾತ್ರ. ಪ್ರಭು ಒಪ್ಪಂದದೊಳಗಿಲ್ಲ, ಅವು ಬದ್ಧವಾಗಿರುವ ಪ್ರಶ್ನೆನೇ ಬರುವುದಿಲ್ಲ. ಪ್ರಜೆಗಳು ನೈಸರ್ಗಿಕ ಸ್ಥಿತಿಯಲ್ಲಿ ಅನುಭವಿಸುತ್ತಿದ್ದ ಎಲ್ಲಾ ಹಕ್ಕುಗಳನ್ನ ಪ್ರಭುವಿಗೆ ಒಪ್ಪಿಸಿರುವುದರಿಂದ ಪ್ರಭು ನೀಡಿದ ಹಕ್ಕುಗಳನ್ನ ಪ್ರಜೆಗಳು ಅನುಭವಿಸಬೇಕು. ನೈಸರ್ಗಿಕ ಸ್ಥಿತಿಯಲ್ಲಿ ಬದುಕೋ ಹಕ್ಕು, ಜೀವಿಸೋ ಹಕ್ಕು, ಆಸ್ತಿ ಸಂಪಾದನೆ ಮಾಡೋ ಹಕ್ಕು, ನೌಕರಿ ಮಾಡೋ ಹಕ್ಕು, ಏನೇನ್ ಹಕ್ಕುಗಳಿದ್ವಲ್ಲ, ನೈಸರ್ಗಿಕ ಸ್ಥಿತಿಯಲ್ಲಿ ಜನರು ಏನೇನ್ ಹಕ್ಕುಗಳನ್ನ ಹೊಂದಿದ್ರಲ್ಲ, ಎಲ್ಲಾ ಹಕ್ಕುಗಳನ್ನ ಪ್ರಭುವಿಗೆ ಒಪ್ಪಿಸಿರುವುದರಿಂದ ಪ್ರಭು ನೀಡಿರ್ತಕ್ಕಂತ ಹಕ್ಕುಗಳನ್ನ ಪ್ರಜೆಗಳು ಅನುಭವಿಸ್ಬೇಕು. ಅದನ್ನೇ ಕೊಟ್ಲ ಇದನ್ನೇ ಕೊಟ್ಲ ಅಂತ ಕೇಳಂಗಿಲ್ಲ. ಪ್ರಭು ಯಾವ ಹಕ್ಕುಗಳನ್ನ ಕೊಡ್ತಾನೋ, ಪ್ರಭು ಕೊಟ್ಟಿರ್ತಕ್ಕಂತ ಹಕ್ಕುಗಳನ್ನ ಮಾತ್ರ ಅನುಭವಿಸಬೇಕು. ನೆನಪಿಟ್ಕೋರಿ ಕ್ಲಿಯರ್ ಆಗಿ. ಪ್ರಜೆಗಳು ನೈಸರ್ಗಿಕ ಸ್ಥಿತಿಯಲ್ಲಿ ಅನುಭವಿಸುತ್ತಿದ್ದ ಎಲ್ಲಾ ಹಕ್ಕುಗಳನ್ನ, ಯಾಕಂದ್ರೆ ನೆಕ್ಸ್ಟ್ ನಿಮಗ್ ಬೇರೆ ಬರ್ತೈತ್ರಿ. ಜಾನ್ ಲಾಕ್ ಅವ್ರದ್ದು ಬಂದಾಗ ನಿಯಮ ಬೇರೆ ಐತ್ರಿ. ಇದನ್ನ ನೆನಪಿಟ್ಕೋರು. ಇಲ್ಲಿ ಏನ್ ಮಾಡ್ತಾರ ಕ್ಲಿಯರ್ ಆಗಿ ಹೇಳ್ತೀನಿ. ಥಾಮಸ್ ಹಾಬ್ಸ್ ಅವರ ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಏಕಪಕ್ಷೀಯ ಐತಿ. ರಾಜ ಒಪ್ಪಂದದ ನಿಯಮಗಳಿಗೆ ಬದ್ಧರಾಗಿಲ್ಲ, ಪ್ರಜೆಗಳಿಗೆ ಮಾತ್ರ ಒಪ್ಪಂದದ ನಿಯಮಗಳಿಗೆ ಬದ್ಧರಾಗಿದ್ದಾರೆ. ಪ್ರಜೆಗಳು ಏನ್ ಮಾಡ್ತಾರೆ, ತಮ್ಮ ಎಲ್ಲಾ ಹಕ್ಕುಗಳನ್ನ ಇನ್ಕ್ಲೂಡಿಂಗ್ ಜೀವಿಸುವ ಹಕ್ಕನ್ನು ಒಳಗೊಂಡ ಎಲ್ಲಾ ಹಕ್ಕುಗಳನ್ನ ಏನ್ ಮಾಡ್ತಾರೋ ಪ್ರಭುವಿಗೆ ಒಪ್ಪಿಸುತ್ತಾರೆ. ಹಂಗಾದ್ರೆ ಮರಳಿ ಇವ್ರಿಗೆ ಏನ್ ಸಿಗ್ತೈತೆ ಅಂದಾಗ, ಪ್ರಭು ಏನ್ ಹಕ್ಕುಗಳನ್ನ ನೀಡ್ತಲ್ಲ ಆ ಹಕ್ಕುಗಳನ್ನ ಮಾತ್ರ ಏನ್ ಮಾಡ್ಬೇಕ್ರಿ, ಪ್ರಜೆಗಳು ಅನುಭವಿಸಬೇಕು. ನೆನಪಿಟ್ಕೋರಿ, ಎಲ್ಲಾ ಹಕ್ಕುಗಳನ್ನ ಪ್ರಭುಗಳಿಗೆ ಒಪ್ಪಿಸಿದ್ದಾರೆ.
ಒತ್ತಿ ಹೇಳ್ತಂದ್ರ ಬಹಳ ಇಂಪಾರ್ಟೆಂಟ್ ಐತೆ, ತರ್ತದ ಕ್ವಶನ್ ಕೇಳ್ಯಾರ ಬಾಳ ಸಲ. ಪ್ರಜೆಗಳಿಗೆ ಪ್ರಭುವಿನ ವಿರುದ್ಧ ದಂಗೆ ಏಳುವ ಹಕ್ಕು ಇರುವುದಿಲ್ಲ. ಇದನ್ನು ಕೂಡ ಕೇಳಿದ್ದಾರೆ ಪ್ರಶ್ನೆ. ಯಾಕೆ ದಂಗೆ ಏಳುವ ಹಕ್ಕು ಇರೋದಿಲ್ಲ? ಪ್ರಜೆಗಳಿಗೆ ಥಾಮಸ್ ಸಾಬ್ಸ್ ಅವರ ಸಾಮಾಜಿಕ ಒಪ್ಪಂದ ಸಿದ್ಧಾಂತದಲ್ಲಿ ಪ್ರಜೆಗಳಿಗೆ ಪ್ರಭುವಿನ ವಿರುದ್ಧ ದಂಗೆ ಏಳುವ ಹಕ್ಕು ಇರುವುದಿಲ್ಲ. ಯಾಕಂತ ಹೇಳಿದ್ರ, ಒಂದ್ ವೇಳೆ ದಂಗೆ ಎದ್ರಂದ್ರ ಜನ ಏನ್ ಮಾಡ್ತಾರ್ರಿ, ಪುನಃ ನೈಸರ್ಗಿಕ ಸ್ಥಿತಿಗೆ ಹಿಂದಿರ್ಬೇಕಾಗ್ತೈತ್ರಿ. ಪುನಃ ಕೈಗಾರಿಕೆಗಳು ನಾಶ ಆಗ್ತಾವು, ಸಾಹಿತ್ಯ ಇರೋದಿಲ್ಲ, ಸಂಸ್ಕೃತಿ ಇರೋದಿಲ್ಲ, ಕಾಡು ಮನುಷ್ಯರ ಜೊತೆ ಕಾದಾಡ್ಬೇಕಾಗ್ತೈತಿ, ಯುದ್ಧದ ಸ್ಥಿತಿ ಆಗ್ತೈತಿ. ಹಾಗಾಗಿ ಪ್ರಭುವಿನ ವಿರುದ್ಧ ದಂಗೆ ಏಳುವ ಹಕ್ಕು ಏನಿರಂಗಿಲ್ಲ, ಪ್ರಜೆಗಳಿಗೆ ಇರುವುದಿಲ್ಲ. ಒಂದ್ ವೇಳೆ ದಂಗೆ ಎದ್ರಂದ್ರ ಜನ ಏನ್ ಮಾಡ್ತಾರ್ರಿ, ಪುನಃ ನೈಸರ್ಗಿಕ ಸ್ಥಿತಿ ಒಳಗಡೆ ಹೆಂಗ ಅರಾಜಕತೆ ಐತಲ್ಲ, ಆ ರೀತಿ ಅರಾಜಕತೆ ಸೃಷ್ಟಿ ಆಗ್ತೈತಿ ಅಂತ ಹೇಳಿ ಥಾಮಸ್ ಸಾಬ್ಸ್ ಅವರು ಹೇಳ್ತಾರೆ. ನೆಕ್ಸ್ಟ್, ಪ್ರಭುವಿನ ಆಜ್ಞೆಯೇ ಕಾನೂನು. ಥಾಮಸ್ ಸಾಬ್ಸ್ ಅವರ ಸಾಮಾಜಿಕ ಒಪ್ಪಂದ ಸಿದ್ಧಾಂತದಲ್ಲಿ ಕಾನೂನುಗಳು ಯಾವಂಗಾದ್ರ ಲಿಖಿತ ರೂಪದಲ್ಲಿದ್ವಾ? ಇಲ್ಲ. ಪ್ರಭುವಿನ ಆಜ್ಞೆಗಳು ಏನಿದ್ವಲ್ಲ ಅವೇ ಕಾನೂನುಗಳು. ಕಾನೂನುಗಳನ್ನ ರೂಪಿಸುವುದಾಗಿರ್ಬೋದು ಮತ್ತು ಅವುಗಳನ್ನ ಅನುಷ್ಠಾನಕ್ಕೆ ತರುವುದಾಗಿರುವುದು ಪ್ರಭುವೇ ಆಗಿರುತ್ತಾನೆ. ಪ್ರಭುವಿನ ಆಜ್ಞೆಗಳಲ್ಲದೆ ಮತ್ತಾವುದು ಕೂಡ ಏನಾಗಿರೋದಿಲ್ಲ, ಕಾನೂನಾಗಿರುವುದಿಲ್ಲ. ಪ್ರಭು ಇಲ್ಲದಿದ್ದರೆ ಕಾನೂನು ಕೂಡ ಇಲ್ಲ. ನೆನಪಿಟ್ಕೋರಿ, ಪ್ರಭುವಿನ ಆಜ್ಞೆಯೇ ಕಾನೂನಾಗಿರ್ತೈತ್ರಿ. ಕಾನೂನನ್ನ ರೂಪಿಸೋದು, ಕಾನೂನನ್ನ ಅನುಷ್ಠಾನಕ್ಕೆ ತರುವುದು ಪ್ರಭುವಿನ ಕೆಲಸ ಆಗಿರ್ತೈತಿ. ಪ್ರಭುವಿನ ಆಜ್ಞೆಗಳಿಲ್ಲದೆ ಬೇರೆ ಯಾವುದೂ ಕೂಡ ಕಾನೂನಾಗಿರುವುದಿಲ್ಲ. ಪ್ರಭು ಇಲ್ಲದಿದ್ದರೆ ಕಾನೂನು ಇಲ್ಲ. ಓಕೆ, ನೆನಪಿಡ್ಕೋರಿ. ಇದನ್ನ ಕೇಳಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಹಾಬ್ಸ್ ಅವರು ಕಾನೂನುಬದ್ಧ ಪರಮಾಧಿಕಾರ ಸಿದ್ಧಾಂತದ ಪ್ರತಿಪಾದಕರಾಗಿದ್ದಾರೆ. ಹಾಬ್ಸ್ ಅವರು ಕಾನೂನುಬದ್ಧ ಪರಮಾಧಿಕಾರ ಸಿದ್ಧಾಂತದ ಪ್ರತಿಪಾದಕರಾಗಿದ್ದಾರೆ. ಓಕೆ, ರಾಜ್ಯವು ಪ್ರಜೆಗಳ ಒಪ್ಪಂದದ ಮೇಲೆ ನಿಂತಿದೆ. ಓಕೆ, ರಾಜ್ಯವು ಪ್ರಜೆಗಳ ಒಪ್ಪಂದದ ಮೇಲೆ ನಿಂತಿದೆ ಅಂತ ಹೇಳಿ ಏನ್ ಮಾಡ್ತಾನ್ರಿ, ಹಾಬ್ಸ್ ಹೇಳುತ್ತಾನೆ. ನಿಮ್ ಮಾತು ಹೇಳಿದ್ದೀನಿ ನಾನು ಯಾವುದೋ ಒಂದ್ ತರಗತಿ ಒಳಗಡೆ. ಲಾಸ್ಕಿ ಅವ್ರು, SC ಲಾಸ್ಕಿ ಅವ್ರು ಏನ್ ಹೇಳ್ತಾರ್ರಿ, ಇಚ್ಛೆಯಿಂದ ರಾಜ್ಯವನ್ನ ಆಳಬಹುದು, ಬಲಾತ್ಕಾರದಿಂದಲ್ಲ ಅಂತ ಹೇಳಿ. ಅದು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು. ಇಚ್ಛೆಯಿಂದ ರಾಜ್ಯವನ್ನ ಆಳಬಹುದು, ಬಲಾತ್ಕಾರದಿಂದ ಅಲ್ಲ ಅಂತಂದವರು SC ಲಾಸ್ಕಿ ಅವರು. ರಾಜ್ಯವು ಪ್ರಜೆಗಳ ಒಪ್ಪಂದದ ಮೇಲೆ ನಿಂತಿದೆ ಅಂತ ಹೇಳ್ತಕ್ಕಂಥವ್ರು ಯಾರ್ರಿ, ಥಾಮಸ್ ಹಾಬ್ಸ್ ಅವರು. ಓಕೆ, ಬರೀ ನೆಕ್ಸ್ಟ್ ಹೋಗೋಣ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು ಅಂತಂದಾಗ ಜಾನ್ ಲಾಕ್ ಅವರು. ಓಕೆ, ಬಹಳ ಇಂಪಾರ್ಟೆಂಟ್. ಈ ಜಾನ್ ಲಾಕ್ ಅವರು ಆಗಸ್ಟ್ 29, 1632 ಅಮೆರಿಕಾದ ವಾಷಿಂಗ್ಟನ್ ನಲ್ಲಿ ಜನಿಸ್ತಾರೆ. ಆಗಸ್ಟ್ 29, 1632 ಜಾನ್ ಲಾಕ್ ಅವ್ರು ಏನ್ ಮಾಡ್ತಾರ್ರಿ, ಅಮೆರಿಕಾದ ವಾಷಿಂಗ್ಟನ್ ನಲ್ಲಿ ಏನ್ ಮಾಡ್ತಾರೆ, ಇವರು ಜನಿಸ್ತಾರೆ. ಇವರು ಕೂಡ ಒಬ್ಬ ಸಾಮಾಜಿಕ ಒಪ್ಪಂದ ಸಿದ್ಧಾಂತಿಗಳಾಗಿದ್ದಾರೆ. ರಾಜ್ಯ ಹೆಂಗ್ ಉಗಮ ಆಯ್ತು ಅಂತ ಹೇಳ್ತಕ್ಕಂತ ಪ್ರಮುಖ ಚಿಂತಕರಾಗಿದ್ದಾರೆ ಜಾನ್ ಲಾಕ್ ಅವರು. ಇವ್ರ ಅವಧಿ 1632 1704. ಓಕೆ, ಇವನೊಬ್ಬ ಇಂಗ್ಲಿಷ್ ರಾಜನೀತಿ ತಜ್ಞನಾಗಿದ್ದು ಇವನ ಪ್ರಮುಖ ಕೃತಿಗಳು ನೆನಪಿಡ್ಕೋರಿ. ಅಲ್ಲಿ ಲೇವಿಯಥಾನ್ ಮೇಲೆ ಪ್ರಶ್ನೆ ಕೇಳ್ತಾರ್ರಿ. ಥಾಮಸ್ ಹಾಬ್ಸ್ ಅಂದಾಗ ಲೆವಿಯಥಾನ್ ಬರ್ಬೇಕು ನಿಮಗ. ಇಲ್ಲಿ ಇವ್ರ ಕೃತಿಗಳು ಹೇಳ್ತೀನಿ. ಜಾನ್ ಲಾಕ್ ಅವ್ರ ಕೃತಿಗಳು, ದಿ ಟು ಪ್ರಿಸೈಸಸ್ ಆನ್ ದಿ ಸಿವಿಲ್ ಗವರ್ಮೆಂಟ್, ಅಂತ ಹೇಳಿ 1689 ರಚನೆ ಆಗ್ತದೆ. ಆನ್ ಎಸ್ಸೆ ಕನ್ಸರ್ನಿಂಗ್ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ, ಆನ್ ಎಸ್ಸೆ ಕನ್ಸರ್ನಿಂಗ್ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ 1689 ರಚನೆ ಆಗ್ತೈತಿ. ನೆಕ್ಸ್ಟ್, ಎ ಲೆಟರ್ ಆಫ್ ಟಾಲರೇಷನ್, ಅಂತ ಹೇಳಿ 1869 ರಚನೆ ಆಗಿರ್ತಕ್ಕಂಥದ್ದು. ಪ್ರಶ್ನೆಗಳು ಕೃತಿಗಳ ಮೇಲೆ ಬಾಳ್ ಕೇಳ್ತಾರ್ರಿ. ನೀವು ಕ್ವಶನ್ ಪೇಪರ್ ತೆಗೆದ್ ನೋಡ್ರಿ. ಒಂದನೇದು ದಿ ಟು ಟ್ರಿಜೈಸಸ್ ಆನ್ ದಿ ಸಿವಿಲ್ ಗವರ್ಮೆಂಟ್ ಅಂತ ಹೇಳಿ, ಎರಡನೇದು ಆನ್ ಎಸ್ಸೆ ಕನ್ಸರ್ನಿಂಗ್ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ, ಮೂರನೇದು ಲೆಟರ್ ಆಫ್ ಟಾಲರೇಷನ್. ಬಹಳಷ್ಟು ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ. ಆದ್ರೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಪ್ರಮುಖವಾದಂತ ಕೃತಿಗಳು ಇವು ಮೂರು ಆಗ್ಯಾವು. ಇವು ಮೂರು ನಿಮ್ಗೆ ನೆನಪಿರ್ಬೇಕು. ಮೂರು ನೀವು ನೆನಪಿದ್ವು ಅಂದ್ರೆ 1 ಮಾರ್ಕ್ಸ್ ನಿಮ್ ಕಿಶದಾಗ ಇರ್ತೈತ್ರಿ. ಓಕೆ, ನೆಕ್ಸ್ಟ್, ಥಾಮಸ್ ಹಾಬ್ಸ್ ಅವರು ನಿರಂಕುಶ ಪ್ರಭುತ್ವವನ್ನ ಸಮರ್ಥಿಸಿದಂತೆ ಜಾನ್ ಲಾಕ್ ಅವ್ರು ಏನ್ ಮಾಡ್ತಾರ್ರಿ, ಸಾಕುಂಶ ಪ್ರಭುತ್ವವನ್ನ ಸಮರ್ಥಿಸಿದರು. ಓಕೆ,
ಥಾಮಸ್ ಹಾಬ್ಸ್ ಅವ್ರು ಏನ್ ಮಾಡಿದ್ರೆ ನಿರಂಕುಶ ಪ್ರಭುತ್ವವನ್ನ ಸಮರ್ಥಿಸಿದರೆ. ಜಾನ್ ಲಾಕ್ ಅವ್ರು ಏನ್ ಮಾಡ್ತಾರೆ ಸಾಕುಂಶ ಪ್ರಭುತ್ವವನ್ನು ಏನ್ ಮಾಡ್ತಾರೆ ಪ್ರತಿಪಾದಿಸುತ್ತಾರೆ. 1889 1689 ಆಗ್ಬೇಕ್ರಿ ಅದ. 1689 ದಿ ಟು ಟ್ರಿಸೈಸಸ್ ಆನ್ ಸಿವಿಲ್ ಗವರ್ಮೆಂಟ್ ಎನ್ನುವಂತ ಗ್ರಂಥದೊಳಗಡೆ ದಿ ಟು ಟ್ರಿಸೈಸಸ್ ಆನ್ ದಿ ಸಿವಿಲ್ ಗವರ್ಮೆಂಟ್ ಎನ್ನುವಂತ ಗ್ರಂಥದೊಳಗಡೆ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದಾರೆ. ಓಕೆ, ಈ ಗ್ರಂಥದಲ್ಲಿ ಲಾಕ್ ರವರು ಇಂಗ್ಲೆಂಡಿನ 1688 ಮಹಾಕ್ರಾಂತಿಯನ್ನ ಸಮರ್ಥನೆ ಮಾಡಿದ್ದಾನೆ. ಓಕೆ, ಈ ಗ್ರಂಥದಲ್ಲಿ ಲಾಕ್ ಏನ್ ಮಾಡ್ತಾನ್ರಿ ಇಂಗ್ಲೆಂಡಿನಲ್ಲಿ 1888 ಏನ್ ನಡೆದಿತ್ತಲ್ಲ 1688 ಮಹಾಕ್ರಾಂತಿ, ಆ ಮಹಾಕ್ರಾಂತಿಯನ್ನ ಸಮರ್ಥನೆ ಮಾಡಿದ್ದಾನೆ. ವ್ಯಕ್ತಿ ಸ್ವಾತಂತ್ರ್ಯಕ್ಕಿಂತ ಶ್ರೇಷ್ಠವಾದದ್ದು ಬೇರೆ ಯಾವುದೂ ಇಲ್ಲ. ವ್ಯಕ್ತಿ ಸ್ವಾತಂತ್ರ್ಯವಿರಬೇಕಾದರೆ ಸಾಕುಂಶ ಪ್ರಭುತ್ವವಿರಬೇಕು ಅಂತ ಹೇಳಿ ಲಾಕ್ ಅವ್ರು ಹೇಳ್ತಾರೆ. ಜಗತ್ತಿನೊಳಗಡೆ ವ್ಯಕ್ತಿ ಸ್ವಾತಂತ್ರ್ಯಕ್ಕಿಂತ ಶ್ರೇಷ್ಠವಾದದ್ದು ಏನಿಲ್ಲ, ಯಾವುದೂ ಕೂಡ ಇಲ್ಲ. ಹಾಗಾಗಿ ವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು ಅಂತಂದ್ರೆ ಸಾಕುಂಶ ಪ್ರಭುತ್ವ ಇರಬೇಕು ಅಂತ ಹೇಳಿ ಜಾನ್ ಲಾಕ್ ಅವ್ರು ಹೇಳ್ತಾರೆ. ನೆನಪಿಟ್ಕೊಳ್ಕೊತಿರೋ ಮೇಲೆ ಪ್ರಶ್ನೆ ಕೇಳ್ತಾನೆ. ಓಕೆ, ನಿಮಗೇನ್ ಹೇಳಿ ಹಾಬ್ಸ್ ಬಗ್ಗೆ ಹೇಳಿದಾಗ ಅತ್ಯಂತ ಕ್ರೂರಿಗಳಾಗಿದ್ರು, ಸ್ವಾರ್ಥಗಳಾಗಿದ್ರು, ಮೋಸಗಾರರಾಗಿದ್ರು ಅಂತ ಹೇಳಿದೆ ಥಾಮಸ್ ಹಾಬ್ಸ್ ಅವರ ನೈಸರ್ಗಿಕ ಸ್ಥಿತಿ ಒಳಗಡೆ. ಹಂಗಾದ್ರ ಜಾನ್ ಲಾಕ್ ಅವರ ನೈಸರ್ಗಿಕ ಸ್ಥಿತಿ ಹೆಂಗಿತ್ತು? ನೈಸರ್ಗಿಕ ಸ್ಥಿತಿ ಇಟ್ ಮೀನ್ಸ್ ರಾಜಪೂರ್ವ ಸಮಾಜ ಪೂರ್ವ ಸ್ಥಿತಿ, ರಾಜ ಸ್ಥಾಪನೆಯ ಪೂರ್ವ ಮತ್ತು ಏನು ಸಮಾಜ ಸ್ಥಾಪನೆಯ ಪೂರ್ವ ಸ್ಥಿತಿಯನ್ನು ಏನಂತ ಕರಿತೀವ್ರಿ ನೈಸರ್ಗಿಕ ಸ್ಥಿತಿ, ಸ್ವಾಭಾವಿಕ ಸ್ಥಿತಿ ಅಥವಾ ಇಂಗ್ಲಿಷ್ನಾಗ ಸ್ಟೇಟ್ ಆಫ್ ನೇಚರ್ ಅಂತ ಹೇಳಿ ಕರಿತೀವಿ. ಹಾಬ್ಸ್ ಅವ್ರ ಹೇಳಿದಾಗ ಏನೇನು ಮೋಸಗಾರರಾಗಿದ್ರು, ಸ್ವಾರ್ಥಗಳಾಗಿದ್ರು, ಕ್ರೂರಿಗಳಾಗಿದ್ರು, ಒಬ್ಬರ ಮೇಲೆ ಒಬ್ಬರ ನಂಬಿಕೆ ಇರ್ಲಿಲ್ಲ, ಮತ್ತೊಂದು ಮುಗ್ದೊಂದು ನಿಮ್ಗೆ ಹೇಳಿದೆ ನಾನು ಇಂಪಾರ್ಟೆಂಟ್ ನೆನಪಿಟ್ಕೊಡ್ರಿ ಅಂತ ಹೇಳಿ ನೆನಪಿಟ್ಕೊರಿ, ಕ್ವಶನ್ ಕೇಳ್ತಾರಲ್ಲಿ. ನೆಕ್ಸ್ಟ್ ಇಲ್ಲಿ ಏನು ಜಾನ್ ಲಾಕ್ ಅವ್ರದ್ದು ಅಂದಾಗ ಸ್ವಾಭಾವಿಕ ಸ್ಥಿತಿ ಅಥವಾ ನೈಸರ್ಗಿಕ ಸ್ಥಿತಿ. ಹಾಬ್ಸ್ ಅವರಂತೆ ಜಾನ್ ಲಾಕ್ ರವರು ಕೂಡ ತನ್ನ ಸಿದ್ಧಾಂತವನ್ನ ಸ್ವಾಭಾವಿಕ ಸ್ಥಿತಿಯ ವಿವರಣೆಯಿಂದ ಪ್ರಾರಂಭಿಸುತ್ತಾರೆ. ಹಾಬ್ಸ್ ಅವರು ಏನ್ ಮಾಡ್ತಾರ್ರಿ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನ ಸ್ವಾಭಾವಿಕ ಸ್ಥಿತಿ ಅಥವಾ ನೈಸರ್ಗಿಕ ಸ್ಥಿತಿಯ ವಿವರಣೆಯಿಂದ ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಜಾನ್ ಲಾಕ್ ಅವರು ಕೂಡ ಏನ್ ಮಾಡ್ತಾರ್ರಿ ನೈಸರ್ಗಿಕ ಸ್ಥಿತಿಯನ್ನ ಹೇಳೋದ್ರ ಮೂಲಕ ಏನ್ ಮಾಡ್ತಾರ್ರಿ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನ ತಿಳಿಸ್ತಾರೆ. ಆದರೆ ಜಾನ್ ಲಾಕ್ ವರ್ಣಿಸಿರುವಂತ ಸ್ವಾಭಾವಿಕ ಸ್ಥಿತಿಯು ಥಾಮಸ್ ಹಾಬ್ಸ್ ಅವರು ವರ್ಣಿಸಿರುವಷ್ಟು ಕೆಟ್ಟದಾಗಿರಲಿಲ್ಲ. ಜಾನ್ ಲಾಕ್ ಅವರು ವರ್ಣನೆ ಮಾಡಿರ್ತಕ್ಕಂತ ತಿಳಿಸಿರ್ತಕ್ಕಂತ ವಿವರಿಸಿರುವಂತಹ ಸ್ವಾಭಾವಿಕ ಸ್ಥಿತಿ ಇದೆಯಲ್ಲ, ಅದು ಥಾಮಸ್ ಹಾಬ್ಸ್ ಅವರು ಏನು ತಮ್ಮ ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಹೇಳಲ್ಲ ಮನುಷ್ಯರು ಕ್ರೂರಿಗಳಾಗಿದ್ರು, ಸ್ವಾರ್ಥಿಗಳಾಗಿದ್ರು, ಮೋಸಗಾರರಾಗಿದ್ರು ಅಂತ ಹೇಳಿ ಆ ತರ ಏನಿರ್ಲಿಲ್ಲ, ಕೆಟ್ಟದಾಗಿರಲಿಲ್ಲ. ಲಾಕ್ ರವರ ಸ್ವಾಭಾವಿಕ ಸ್ಥಿತಿಯು ರಾಜಕೀಯ ಪೂರ್ವದ್ದಾಗಿದ್ದೇ ಹೊರತು ಸಾಮಾಜಿಕ ಪೂರ್ವದ್ದಾಗಿರಲಿಲ್ಲ. ಲಾಕ್ ರವರ ಸ್ವಾಭಾವಿಕ ಸ್ಥಿತಿ ಇದೆಯಲ್ಲ, ಇದು ರಾಜಕೀಯ ಪೂರ್ವದ್ದಾಗಿತ್ತೇ ಹೊರತು ಸಾಮಾಜಿಕ ಪೂರ್ವದ್ದಾಗಿರಲಿಲ್ಲ. ನೆನ್ಪಿಟ್ಕೋರಿ. ಓಕೆ, ನೆನಪಿಟ್ಕೋರಿ, ಇದೇ ಇಂಪಾರ್ಟೆಂಟ್. ಇಲ್ಲಿ ರಾಜಕೀಯ ಪೂರ್ವದ್ದಾಗಿತ್ತು, ಸಾಮಾಜಿಕ ಪೂರ್ವದ್ದಾಗಿರ್ಲಿಲ್ಲ. ಯಾಕಂದ್ರೆ ಸಮಾಜ ಸೃಷ್ಟಿಯಾಗಿತ್ತು ಅಂತ ಹೇಳ್ತಾರ. ಹಾಬ್ಸ್ ಹೇಳುವಂತೆ ನೈಸರ್ಗಿಕ ಸ್ಥಿತಿಯು ಹೋರಾಟದ ಸ್ಥಿತಿಯಾಗಿರ್ಲಿಲ್ಲ. ಹಾಬ್ಸ್ ಏನ್ ಹೇಳ್ತಾನ್ರಿ ನೈಸರ್ಗಿಕ ಸ್ಥಿತಿ ಒಳಗ ತನ್ನ ನೈಸರ್ಗಿಕ ಸ್ಥಿತಿ ಒಳಗಡೆ ನೈಸರ್ಗಿಕ ಸ್ಥಿತಿಯು ನಿರಂತರ ಯುದ್ಧದ ಸ್ಥಿತಿಯಾಗಿತ್ತು ಅಂತ ಹೇಳ್ತಾನ್ರಿ. ಆದ್ರೆ ಲಾಕ್ ಅವ್ರ ಹೆಂಗ್ ಹೇಳಂಗಿಲ್ರಿ. ಹಾಬ್ಸ್ ಹೇಳಿರುವಂತೆ ಲಾಕ್ ನ ನೈಸರ್ಗಿಕ ಸ್ಥಿತಿ ಏನಿರಂಗಿಲ್ಲ, ಹೋರಾಟದ ಸ್ಥಿತಿ ಆಗಿರಲಿಲ್ಲ. ಜಾನ್ ಲಾಕ್ ರವರ ಪ್ರಕಾರ ಮನುಷ್ಯ ಸಮಾಜ ಜೀವಿಯಾಗಿದ್ದ. ಮನುಷ್ಯ ಏನಾಗಿದ್ರಿ ಸಮಾಜ ಜೀವಿಯಾಗಿದ್ದ. ಮಾನವರು ನೈಸರ್ಗಿಕ ಸ್ಥಿತಿಯಲ್ಲಿ ಸಹಜ ರೀತಿಯಲ್ಲಿ ಸ್ವತಂತ್ರವಾಗಿ ವರ್ತಿಸುತ್ತಾ ಸಮಾನತೆ ಪರಸ್ಪರ ಸಹಕಾರದಿಂದ ಜೀವಿಸ್ತಾ ಇದ್ರು. ಓಕೆ, ಜಾನ್ ಲಾಕ್ ನ ಪ್ರಕಾರ ಏನಿತ್ತು ನೈಸರ್ಗಿಕ ಸ್ಥಿತಿ ಏನಾಗಿತ್ತು, ನೈಸರ್ಗಿಕ ಸ್ಥಿತಿಯಲ್ಲಿ ಮನುಷ್ಯರೆಲ್ಲರೂ ಏನಾಗಿದ್ರು ಪ್ರೀತಿ ವಿಶ್ವಾಸದಿಂದ ಇದ್ರು, ಸಹಕಾರದಿಂದ ಇದ್ರು, ಸಹಜ ರೀತಿಯಿಂದ ಸ್ವತಂತ್ರವಾಗಿ ವರ್ತಿಸುತ್ತಾ ಸಮಾನತೆಯಿಂದ ಜೀವಿಸ್ತಾ ಇದ್ರು ಅಂತೇಳಿ ಜಾನ್ ಲಾಕ್ ಹೇಳ್ತಾನೆ. ಓಕೆ, ಅದು ಸ್ವಾತಂತ್ರ್ಯ ಮತ್ತು ಸಮಾನತೆಯ ಸ್ಥಿತಿಯಾಗಿತ್ತಂತ ಹೇಳಿ ಜಾನ್ ಲಾಕ್ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ನೈಸರ್ಗಿಕ ಸ್ಥಿತಿ ಇದೆಯಲ್ಲ, ಜಾನ್ ಲಾಕ್ ಅವರ ನೈಸರ್ಗಿಕ ಸ್ಥಿತಿ ಎಂತದ್ದು ಸ್ವಾತಂತ್ರ್ಯ ಮತ್ತು ಸಮಾನತೆಯ ಸ್ಥಿತಿಯಾಗಿತ್ತು ಅಂತ ಹೇಳಿ ಜಾನ್ ಲಾಕ್ ಅವರು ಏನ್ ಮಾಡ್ತಾರೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ.
ಜಾನ್ ಲಾಕ್ ಅವರು ಹೇಳುವಂತೆ ಸ್ವಾಭಾವಿಕ ಸ್ಥಿತಿಯಲ್ಲಿ ಶಾಂತಿ, ಸದ್ಭಾವನೆ, ಪರಸ್ಪರ ಸಹಾಯ, ಭದ್ರತೆ ಮತ್ತು ಉತ್ತಮ ಜೀವನ ಸ್ಥಿತಿ ಇವುಗಳೇನಾಗಿದ್ದು ನೆಲೆಸಿದ್ದವು. ಓಕೆ, ಅಲ್ಲಿ ಏನ್ ಹೇಳಿದ್ವು? ಸಾಹಿತ್ಯ ಸಂಸ್ಕೃತಿ ಇರ್ಲಿಲ್ಲ, ಕೈಗಾರಿಕೆ ಸ್ಥಾಪನೆ ಇರ್ಲಿಲ್ಲ ಅಂತ ಹೇಳಿದ್ವಲ್ಲ. ಇಲ್ಲಿ ಆ ತರ ಇರ್ಲಿಲ್ಲ. ಯಾವ ತರ ಇತ್ತು? ಲಾಕ್ ಅವರ ಸ್ವಾಭಾವಿಕ ಅಥವಾ ನೈಸರ್ಗಿಕ ಸ್ಥಿತಿಯಲ್ಲಿ ಶಾಂತಿ ಇತ್ತು, ಸದ್ಭಾವನೆ ಇತ್ತು, ಪರಸ್ಪರ ಸಹಾಯ ಸಹಕಾರ ಇತ್ತು, ಭದ್ರತೆ ಇತ್ತು ಮತ್ತು ಉತ್ತಮ ಜೀವನ ಸ್ಥಿತಿ ಇವೆಲ್ಲವೂ ಕೂಡ ಏನಾಗಿದ್ದು ನೆಲೆಸಿದ್ವು. ಈ ಪ್ರಕೃತಿ ನಿಯಮಗಳಿಂದ ಜೀವನ, ಸ್ವತಂತ್ರ ಮತ್ತು ಆಸ್ತಿ ಇವುಗಳಿಗೆ ಸಂಬಂಧಪಟ್ಟ ನೈಸರ್ಗಿಕ ಹಕ್ಕುಗಳನ್ನ ಅವರು ಪಡೆದಿದ್ದರು. ಪ್ರಕೃತಿ ನಿಯಮಗಳಿದ್ವಲ್ಲ, ಸ್ವಾತಂತ್ರ್ಯ, ಸಮಾನತೆ, ಸದ್ಭಾವನೆ ಅಂತಕ್ಕಂಥ ಈ ಪ್ರಕೃತಿ ನಿಯಮಗಳಿದ್ವಲ್ಲ, ಈ ನಿಯಮಗಳಿಂದ ಏನ್ ಪಡ್ಕೊಂಡಿದ್ರು ಅವರು? ಜೀವನ ಸ್ವಾತಂತ್ರ್ಯವನ್ನ, ಆಸ್ತಿಗೆ ಸಂಬಂಧಪಟ್ಟಂತ ನೈಸರ್ಗಿಕ ಹಕ್ಕುಗಳನ್ನ ಪಡೆದಿದ್ರು. ಈ ಹಕ್ಕುಗಳನ್ನ ಎಲ್ಲಾ ಜನ ಏನ್ ಮಾಡ್ತಾ ಇದ್ರು? ಗೌರವಿಸ್ತಾ ಇದ್ರು. ಅಂದ್ರೆ ನೈಸರ್ಗಿಕ ಸ್ಥಿತಿ ಚೆನ್ನಾಗಿತ್ತು ಅಂತ ಅರ್ಥ. ಓಕೆ, ನೈಸರ್ಗಿಕ ಸ್ಥಿತಿಯಲ್ಲಿ ಶಾಂತಿ, ಸ್ವಾತಂತ್ರ್ಯ, ಸೌಹಾರ್ದತೆ, ಅದ ಸಹಕಾರ ಜೀವನ, ಆಸ್ತಿ, ಅಂತಸ್ತು ಎಲ್ಲವೂ ಕೂಡ ಇದ್ದಾಗೂ ಕೂಡ ಅಲ್ಲಿ ಕೆಲವೊಂದಿಷ್ಟು ಅನಾನುಕೂಲತೆಗಳು ಇದ್ವು ಅಂತ ಹೇಳ್ತಾರ ಅವ್ರು. ಎಲ್ಲವೂ ಇತ್ತಲ್ಲಿ, ನೈಸರ್ಗಿಕ ಸ್ಥಿತಿ ತುಂಬಾ ಚೆನ್ನಾಗಿತ್ತು, ಆದ್ರೂ ಕೆಲವೊಂದಿಷ್ಟು ನ್ಯೂನ್ಯತೆಗಳು ಅಥವಾ ಅನಾನುಕೂಲತೆಗಳು ಅಂತ ಹೇಳ್ತೀವಲ್ಲ, ಅವು ಇದ್ವು. ಹಂಗಾದ್ರೆ ಅವು ಯಾವ ಅನಾನುಕೂಲತೆಗಳು ಅಂತಂದಾಗ, ಸ್ವಾಭಾವಿಕ ಸ್ಥಿತಿಯಲ್ಲಿ ಕಾನೂನುಗಳನ್ನ ರೂಪಿಸುವ, ಅವುಗಳನ್ನ ಅನುಷ್ಠಾನಕ್ಕೆ ತರುವ ಹಾಗೂ ಅವುಗಳನ್ನ ಉಲ್ಲಂಘಿಸಿದವರಿಗೆ ಶಿಕ್ಷೆ ವಿಧಿಸುವ ತಕ್ಕ ಅಧಿಕಾರ ವರ್ಗವಿರಲಿಲ್ಲ. ಓಕೆ, ನೈಸರ್ಗಿಕ ಸ್ಥಿತಿಯಲ್ಲಿ ಕಾನೂನುಗಳನ್ನ ರೂಪಿಸುವಂತ, ಅವುಗಳನ್ನ ಅನುಷ್ಠಾನಕ್ಕೆ ತರುವಂತ ಹಾಗೂ ಅವುಗಳನ್ನ ಉಲ್ಲಂಘಿಸಿದವರಿಗೆ ಶಿಕ್ಷೆ ವಿಧಿಸುವಂತ ಏನಿರ್ಲಿಲ್ಲ, ತಕ್ಕದಾದಂತ ಒಂದು ಅಧಿಕಾರ ವರ್ಗ ಇರಲಿಲ್ಲ. ಓಕೆ, ಅಂದರೆ ವ್ಯವಸ್ಥಿತವಾದ ಮತ್ತು ಸ್ಥಿರವಾದ ಕಾನೂನುಗಳು ಇಲ್ಲದೆ ಇರತಕ್ಕಂಥದ್ದು ಏನೈತೆ ಅಂದ್ರ ಅದನ್ನ ನಾವು ಕಾಣ್ತಾ ಇದ್ವಿ. ಎಲ್ಲಿ? ಜಾನ್ ಲಾಕ್ ಅವರ ನೈಸರ್ಗಿಕ ಸ್ಥಿತಿ ಒಳಗಡೆ. ನೆನಪಿಟ್ಕೋರಿ, ಅಲ್ಲಿ ಏನಿತ್ತು? ಕೈಗಾರಿಕೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲ ಚೆನ್ನಾಗಿರ್ಲಿಲ್ಲ. ಇಲ್ಲೇನಿತ್ತು? ಎಲ್ಲವೂ ಚೆನ್ನಾಗಿದೆ. ಆದ್ರೆ ಏನು ಕೊರತೆ ಇದೆ ಲಾಕ್ ಅವರ ನೈಸರ್ಗಿಕ ಸ್ಥಿತಿ ಒಳಗಡೆ ಅಂದ್ರ, ಇಲ್ಲಿ ಸ್ವಾಭಾವಿಕ ಸ್ಥಿತಿ ಒಳಗಡೆ ಕಾನೂನುಗಳನ್ನ ರೂಪಿಸುವಂತ, ಆ ಕಾನೂನುಗಳನ್ನ ಅನುಷ್ಠಾನಕ್ಕೆ ತರುವಂತಹ ಹಾಗೂ ಆ ಕಾನೂನು ಉಲ್ಲಂಘಿಸ್ತಾರಲ್ಲ ಜನ, ಅವರಿಗೆ ಶಿಕ್ಷೆ ವಿಧಿಸುವಂತ ಒಂದು ತಕ್ಕ ಅಧಿಕಾರ ವರ್ಗ ಇರಲಿಲ್ಲ. ಅಂದರೆ ವ್ಯವಸ್ಥಿತವಾದ ಮತ್ತು ಸ್ಥಿರವಾದ ಕಾನೂನುಗಳು ಇರಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದ್ರ ಜೊತೆಗೆ ನಿಷ್ಪಕ್ಷಪಾತ ನ್ಯಾಯಾಧೀಶನ ಕೊರತೆ ಹಾಗೂ ನ್ಯಾಯಾಲಯದ ತೀರ್ಪುಗಳನ್ನ ಜಾರಿಗೊಳಿಸಲು ತಕ್ಕ ಕಾರ್ಯಾಂಗದ ಕೊರತೆ. ನೆನಪಿಟ್ಕೋರಿ, ನಿಷ್ಪಕ್ಷಪಾತ ನ್ಯಾಯಾಧೀಶನ ಕೊರತೆ ಹಾಗೂ ನ್ಯಾಯಾಲಯದ ತೀರ್ಪುಗಳನ್ನ ಜಾರಿಗೊಳಿಸೋದಕ್ಕೆ ತಕ್ಕ ಕಾರ್ಯಾಂಗದ ಕೊರತೆ. ಈ ಅನಾನುಕೂಲತೆಗಳನ್ನ ಹೋಗಲಾಡಿಸಲು ಜನರು ಒಪ್ಪಂದದ ಮೂಲಕ ರಾಜ್ಯ ಸ್ಥಾಪನೆಗೆ ಮುಂದಾದರೆಂಬುದು ಲಾಕ್ ಅವರ ಅಭಿಪ್ರಾಯವಾಗಿತ್ತು. ಓಕೆ, ಎದಕ್ಕೋಸ್ಕರ ಮಾಡಿದ್ರೆ ಇವ್ರ ಒಪ್ಪಂದ? ನೆನಪಿಟ್ಕೊಳ್ರಿ, ಒಪ್ಪಂದ ಯಾಕೆ ಮಾಡ್ಕೊಂಡ್ರಂದ್ರ, ನೈಸರ್ಗಿಕ ಸ್ಥಿತಿಯಲ್ಲಿ ಎಲ್ಲಾ ಇದ್ದಾಗ ಕೂಡ ಏನಿತ್ತಂದ್ರ ಕಾನೂನುಗಳನ್ನ ರೂಪಿಸುವಂತ, ಕಾನೂನುಗಳನ್ನ ಅನುಷ್ಠಾನಕ್ಕೆ ತರುವಂತ ಹಾಗೂ ಕಾನೂನುಗಳನ್ನ ಉಲ್ಲಂಘಿಸಿದವ್ರಿಗೆ ಶಿಕ್ಷೆ ವಿಧಿಸುವಂತ ಅಧಿಕಾರ ವರ್ಗ ಇರ್ಲಿಲ್ಲ. ಅಂದ್ರೆ ವ್ಯವಸ್ಥಿತವಾದಂತ ಮತ್ತು ಸ್ಥಿರವಾದಂತ ಕಾನೂನುಗಳು ಇರ್ಲಿಲ್ಲ. ಅದರೊಟ್ಟಿಗೆ ನಿಷ್ಪಕ್ಷಪಾತ ನ್ಯಾಯಾಧೀಶನ ಕೊರತೆ ಹಾಗೂ ನ್ಯಾಯಾಲಯದ ತೀರ್ಪುಗಳನ್ನ ಜಾರಿಗೊಳಿಸ್ಲಿಕ್ಕೆ ತಕ್ಕ ಕಾರ್ಯಾಂಗದ ಕೊರತೆ. ಈ ಅನಾನುಕೂಲತೆಗಳನ್ನ ಹೋಗಲಾಡಿಸ್ಲಿಕ್ಕೆ ಜನ ಏನ್ ಮಾಡ್ರು? ಒಪ್ಪಂದದ ಮೂಲಕ ರಾಜ್ಯ ಸ್ಥಾಪನೆಗೆ ಮುಂದಾದ್ರಂತಕ್ಕಂಥದ್ದು ಲಾಕ್ ರವರ ಅಭಿಪ್ರಾಯವಾಗಿತ್ತು. ಹಂಗಾದ್ರ ಒಪ್ಪಂದ ಯಾವ ತರ ಆಯ್ತು ಇಲ್ಲಿ? ಓಕೆ, ಈ ತರ ಅನಾನುಕೂಲತೆ ಇತ್ತು, ನೈಸರ್ಗಿಕ ಸ್ಥಿತಿ ಈ ತರ ಇತ್ತು, ಎಲ್ಲ ನೋಡಿದ್ವಿ. ಹಂಗಾದ್ರ ಸಾಮಾಜಿಕ ಒಪ್ಪಂದ ಯಾವ ತರ ಆಯ್ತು ನೋಡ್ತಾ ಹೋಗ್ರಿ. ಓಕೆ, ನೈಸರ್ಗಿಕ ಸ್ಥಿತಿಯಲ್ಲಿದ್ದ ಮಾನವರು ಅಲ್ಲಿದ್ದ ಅನಾನುಕೂಲತೆಗಳಿಂದ ಬಿಡುಗಡೆಯನ್ನ ಹೊಂದಲು ತಮ್ಮಲ್ಲಿಯೇ ಒಪ್ಪಂದ ಮಾಡಿಕೊಂಡು ನಾಗರಿಕ ಸಮಾಜವನ್ನ ಸ್ಥಾಪಿಸಿದ್ರು. ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ನೈಸರ್ಗಿಕ ಸ್ಥಿತಿಯಲ್ಲಿದ್ದಂತ ಮಾನವರು ಅಲ್ಲಿದ್ದ ಅನಾನುಕೂಲತೆಗಳಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ತಮ್ಮಲ್ಲಿಯೇ ಒಪ್ಪಂದ ಮಾಡಿಕೊಂಡು ಏನ್ ಮಾಡಿದ್ರಿ? ನಾಗರಿಕ ಸಮಾಜವನ್ನ ಸ್ಥಾಪಿಸಿದರು. ಇದು ಸಾಮಾಜಿಕ ಒಪ್ಪಂದ. ಈ ಒಪ್ಪಂದದಿಂದ ನೈಸರ್ಗಿಕ ಸ್ಥಿತಿ ಅಂತ್ಯವಾಯಿತು. ಆದರೆ ಕಾನೂನುಗಳನ್ನ ರಚಿಸುವುದಕ್ಕೂ ಮತ್ತು ಅವುಗಳ ಅನುಷ್ಠಾನಕ್ಕೆ ತರುವುದಕ್ಕೂ ಜನ ಮತ್ತೊಂದು ಒಪ್ಪಂದ ಮಾಡ್ಕೋಬೇಕಾಯ್ತು ಅಂತ ಹೇಳ್ತಾರ. ನೋಡ್ರಿ,
ಕರೆಕ್ಟ್ ಆಗಿ ಕೇಳಿಸ್ಕೋರಿ. ನೈಸರ್ಗಿಕ ಸ್ಥಿತಿಯಲ್ಲಿದ್ದ ಮಾನವರು ಅಲ್ಲಿದ್ದ ಅನಾನುಕೂಲತೆಗಳಿಂದ ಬಿಡುಗಡೆಯನ್ನು ಹೊಂದೋದಕ್ಕೆ ತಮ್ಮಲ್ಲೇ ಒಂದು ಒಪ್ಪಂದ ಮಾಡ್ಕೊಂಡು ನಾಗರಿಕ ಸಮಾಜವನ್ನ ಸ್ಥಾಪಿಸ್ಕೊಂಡ್ರು. ಇದು ಒಂದೇದ ಸಾಮಾಜಿಕ ಒಪ್ಪಂದ ಆಗ್ತೈತ್ರಿ. ಈ ಒಪ್ಪಂದದಿಂದ ಏನಾತ್ರಿ, ನೈಸರ್ಗಿಕ ಸ್ಥಿತಿ ಅಂತ್ಯ ಆಯ್ತು. ಆದ್ರೆ ಇನ್ನು ಕಾನೂನು ರಚಿಸ್ಬೇಕು, ಕಾನೂನುಗಾನ ಅನುಷ್ಠಾನಕ್ಕೆ ತರಬೇಕು. ಇದಕ್ಕೋಸ್ಕರ ಏನ್ ಮಾಡೋ ಜನ ಮತ್ತೊಂದು ಒಪ್ಪಂದ ಮಾಡ್ಕೊಂಡ್ರು ಅಂತ ಹೇಳಿ ಲಾಕ್ ಅವರು ಹೇಳ್ತಾರೆ. ಈ ಒಪ್ಪಂದ ಯಾರ ಆಕತ್ರಿ? ಒಂದೇ ಒಪ್ಪಂದ. ಒಂದೇ ಒಪ್ಪಂದ, ಸಾಮಾಜಿಕ ಒಪ್ಪಂದ ಯಾರ ಮಧ್ಯೆ? ಜನರ ಮಧ್ಯೆ ಆಕೈತ್ರಿ, ತಮ್ಮಲ್ಲಿ ಆಕೈತ್ರಿ. ಮತ್ತೊಂದು ಒಪ್ಪಂದ ಆಕೈತ್ರಿ, ಎದಕ್ಕ? ಕಾನೂನು ರಚಿಸೋದಕ್ಕೆ ಮತ್ತು ಅವುಗಳನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಮತ್ತೊಂದು ಒಪ್ಪಂದ ಆಗ್ತೈತಿ ಅಂತ ಹೇಳಿ ಲಾಕ್ ಹೇಳ್ತಾನು. ಈ ಒಪ್ಪಂದ ಯಾರಕತಿ? ಅಧಿಕಾರಕ್ಕೆ ಬಂದ ವ್ಯಕ್ತಿ ಅಥವಾ ಸರ್ಕಾರ ಅಂತ ಹೇಳ್ತೀವಿ ನಾವು. ಅಧಿಕಾರಕ್ಕೆ ಬಂದ ವ್ಯಕ್ತಿಗೂ ಮತ್ತು ಸಮಾಜಕ್ಕೂ ಏರ್ಪಟ್ಟಿತ್ತು. ಒಂದನೇ ಒಪ್ಪಂದ ಜನ ತಮ್ಮಲ್ಲೇ ಮಾಡ್ಕೊಂಡ್ರು. ಎರಡನೇ ಒಪ್ಪಂದ ಅಧಿಕಾರಕ್ಕೆ ಬಂದ ವ್ಯಕ್ತಿಗೂ ಅಥವಾ ಸರ್ಕಾರ ಅಂತ ಹೇಳ್ತೀವಲ್ಲ ಅದಕ್ಕ ಮತ್ತು ಸಮಾಜಕ್ಕೂ ಏರ್ಪಟ್ಟಿತ್ತು. ಇದೇ ರಾಜಕೀಯ ಒಪ್ಪಂದ. ಈ ರಾಜಕೀಯ ಒಪ್ಪಂದದಿಂದ ಏನಾಯ್ತು? ರಾಜ್ಯ ಸ್ಥಾಪನೆಯಾಯ್ತು ಅಂತ ಹೇಳಿ ಹೇಳ್ತಾರೆ. ಓಕೆ, ಈ ರೀತಿ ಲಾಕ್ ನ ಪ್ರಕಾರ ಜನ ಏನ್ ಮಾಡ್ರು? ಎರಡು ಒಪ್ಪಂದಗಳನ್ನ ಮಾಡ್ಕೊಂಡ್ರು. ಓಕೆ, ಎರಡು ಒಪ್ಪಂದ ಅದು ಕ್ಲಿಯರ್ ಆಗಿ ಕೇಳಿಸ್ಕೊಡ್ರಿ. ಮೊದಲನೇ ಒಪ್ಪಂದದಿಂದ, ಜಾನ್ ಲಾಕ್ ಅವರ ಮೊದಲನೇ ಒಪ್ಪಂದದಿಂದ ಸ್ವಾಭಾವಿಕ ಸ್ಥಿತಿ ಅಂತ್ಯವಾಗಿ ನಾಗರಿಕ ಸಮಾಜ ಸ್ಥಾಪನೆಯಾಯಿತು. ಮೊದಲನೇ ಒಪ್ಪಂದದಿಂದ ಸ್ವಾಭಾವಿಕ ಸ್ಥಿತಿ ಅಂತ್ಯ ಆಗಿ ಏನಾಯ್ತು? ನಾಗರಿಕ ಸಮಾಜ ಸ್ಥಾಪನೆ ಆಯ್ತು. ಎರಡನೇ ಒಪ್ಪಂದ ಆಗ್ತಿದಲ್ಲ, ಎರಡನೇ ಒಪ್ಪಂದ ಅದು ರಾಜಕೀಯ ಒಪ್ಪಂದ. ರಾಜಕೀಯ ಒಪ್ಪಂದ ಅಥವಾ ಸರ್ಕಾರಿ ಒಪ್ಪಂದ. ಈ ಒಪ್ಪಂದದಿಂದ ಏನಾಗ್ತತಿ? ಅಧಿಕಾರ ವರ್ಗವನ್ನು ರಚಿಸಲು ಸಮಾಜಕ್ಕೂ ಮತ್ತು ಸರ್ಕಾರಕ್ಕೂ ಏರ್ಪಟ್ಟಿತು. ಅಧಿಕಾರ ವರ್ಗವನ್ನು ರಚಿಸಲಿಕ್ಕೆ ಇದು ಸಮಾಜಕ್ಕೂ ಮತ್ತು ಸರ್ಕಾರಕ್ಕೆ ಏರ್ಪಟ್ಟಿತು. ಈ ಒಪ್ಪಂದದಲ್ಲಿ ಭಾಗಿಗಳು ಯಾರ್ಯಾರು ಇರ್ತಾರೋ? ಸಮಾಜ ಮತ್ತು ರಾಜ್ಯಾಡಳಿತ ನಡೆಸುವ ವ್ಯಕ್ತಿಗಳು. ಓಕೆ, ಈ ಒಪ್ಪಂದದಲ್ಲಿ ಯಾರ್ಯಾರು ಇರ್ತಾರ್ರಿ? ಸಮಾಜ ಮತ್ತು ರಾಜ್ಯಾಡಳಿತ ನಡೆಸುವ ವ್ಯಕ್ತಿಗಳು. ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳ್ರಿ? ಆಗ್ಲೇ ಹೇಳಿದೆ, ಥಾಮಸ್ ಹಾಬ್ಸ್ ಅವರು ಒಪ್ಪಂದದಲ್ಲಿ ಯಾರ್ಯಾರ ಭಾಗಿ ಇರ್ತಾರ್ರಿ? ಕೇವಲ ಯಾರ ಭಾಗಿರ್ತಾರೋ? ಪ್ರಜೆಗಳು ಮಾತ್ರ ಭಾಗಿಗಿರ್ತಾರೆ. ಆದರೆ ಜಾನ್ ಲಾಕ್ ಅವರ ಸಾಮಾಜಿಕ ಒಪ್ಪಂದದಲ್ಲಿ ಯಾರ್ಯಾರ ಭಾಗಿಗಿರ್ತಾರ್ರಿ? ಸಮಾಜ ಮತ್ತು ಸರ್ಕಾರ ಅಥವಾ ವ್ಯಕ್ತಿ, ಯಾವ ಆಳ್ವಿಕೆ ಮಾಡ್ತಾನಲ್ಲ ಆ ವ್ಯಕ್ತಿ ಅಥವಾ ರಾಜ್ಯಾಡಳಿತ ನಡೆಸುವಂತ ವ್ಯಕ್ತಿ ಏನಾಗಿರ್ತಾರ್ರಿ? ಒಪ್ಪಂದದೊಳಗಡೆ ಭಾಗಿ ಆಗಿರ್ತಾರೆ. ಓಕೆ, ಒಂದ್ಸಲ ರಿಪೀಟ್ ಆಗಿ ನೋಡ್ಕೊಂಡ್ ಬಂದ್ಬಿಡೋಣ್ರಿ ಇದನ್ನ. ಏನಂತ ಹೇಳಿ ಸಾಮಾಜಿಕ ಒಪ್ಪಂದದೊಳಗೆ ಹೈಲೈಟ್ಸ್ ನೋಡೋಣ್ರಿ. ನೋಡ್ಕೋರಿ, ನೈಸರ್ಗಿಕ ಸ್ಥಿತಿ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ರಿ. ಲಾಕ್ ಆಫ್ ನೈಸರ್ಗಿಕ ಸ್ಥಿತಿ ಹೆಂಗಿತ್ತು? ಅದು ರಾಜಕೀಯ ಪೂರ್ವದ್ದಾಗಿತ್ತೆ ಹೊರತು ಸಮಾಜ ಪೂರ್ವದ್ದಾಗಿರ್ಲಿಲ್ಲ. ನೈಸರ್ಗಿಕ ಸ್ಥಿತಿ ಹೋರಾಟದ ಸ್ಥಿತಿ ಆಗಿರ್ಲಿಲ್ಲ. ಮನುಷ್ಯ ಸಮಾಜ ಜೀವಿಯಾಗಿದ್ದ. ಮಾನವರು ನೈಸರ್ಗಿಕ ಸ್ಥಿತಿಯಲ್ಲಿ ಸಹಜ ರೀತಿಯಲ್ಲಿ ಸ್ವತಂತ್ರವಾಗಿ ವರ್ತಿಸುತ್ತಾ ಸಮಾನತೆಯಿಂದ ಇದ್ರು, ಸಹಕಾರದಿಂದ ಜೀವಿಸ್ತಾ ಇದ್ರು. ಆದ್ರೆ ಒಪ್ಪಂದ ಯಾಕೆ ಮಾಡ್ಕೋಬೇಕಾಯ್ತು ಅಂತಂದಾಗ, ನೈಸರ್ಗಿಕ ಸ್ಥಿತಿಯಲ್ಲಿ ಸ್ವಾತಂತ್ರ್ಯಗಳಿದ್ದಾಗೂ ಸಮಾನತೆ ಇದ್ದಾಗೂ ಕೂಡ ಅಲ್ಲಿ ಕೆಲವೊಂದಿಷ್ಟು ಅನಾನುಕೂಲಗಳಿದ್ದು. ಏನ್ ಅನಾನುಕೂಲ ಅಂದ್ರ, ಸ್ವಾಭಾವಿಕ ಸ್ಥಿತಿಯಲ್ಲಿ ಕಾನೂನು ರೂಪಿಸ್ತಕ್ಕಂಥ, ಅನುಷ್ಠಾನಕ್ಕೆ ತರತಕ್ಕಂಥ, ಉಲ್ಲಂಘಿಸಿದವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಒಂದು ಅಧಿಕಾರ ಬಗ್ಗೆ ಇರ್ಲಿಲ್ಲ. ವ್ಯವಸ್ಥಿತವಾದಂತ ಕಾನೂನು ಇರ್ಲಿಲ್ಲ, ನ್ಯಾಯಾಂಗ ಇರ್ಲಿಲ್ಲ. ಅದಕ್ಕಾಗಿ ಅವುಗಳನ್ನೆಲ್ಲ ಕೂಡ ತರಬೇಕು ಅಂತ ತಿಳ್ಕೊಂಡು ಒಪ್ಪಂದ ಆಗ್ತೈತಿ. ಆ ಒಪ್ಪಂದ ಆದ ನಂತರ ಯಾರ್ಯಾರ ಮಧ್ಯೆ ಆಕೈತಿ? ಜನರ ಮಧ್ಯೆ ಮತ್ತು ಆಡಳಿತ ನಡೆಸುವಂತ ವ್ಯಕ್ತಿಯ ಮಧ್ಯೆ ಒಪ್ಪಂದ ಆಗ್ತೈತಿ. ಓಕೆ, ನಿಮ್ಗೆ ಆಗ್ಲೇ ಹೇಳಿದ್ನೆ, ಜನರ ಮಧ್ಯೆ ಆಡಳಿತ ನಡೆಸುವಂತ ವ್ಯಕ್ತಿಯ ಮಧ್ಯೆ ಅಂತೇಳಿ. ಹಾಬ್ಸ್ ಅವ್ರದ್ದು ಅಂದಾಗ ಏಕಪಕ್ಷೀಯ ಒಪ್ಪಂದ, ಇದು ಲಾಕ್ ಅವ್ರದ್ದು ದ್ವಿಪಕ್ಷೀಯ ಒಪ್ಪಂದ ಅಂತ ಹೇಳಿ ಹೇಳಿದೆ. ಒಂದು ಯಾವ್ದ್ರಿ? ನಾಗರಿಕ ಸ್ಥಿತಿ, ಸ್ವಾಭಾವಿಕ ಸ್ಥಿತಿ ಅಂತ್ಯವಾಗಿ ನಾಗರಿಕ ಸಮಾಜ ಸ್ಥಾಪನೆ ಆಗ್ತೈತಿ. ಎರಡನೇದು ಏನಾಗ್ತೈತಿ ಅಂದ್ರೆ, ಇದು ಎರಡನೇದು ರಾಜಕೀಯ ಒಪ್ಪಂದ ಆಗ್ತೈತಿ, ಸರ್ಕಾರಿ ಒಪ್ಪಂದ ಆಗ್ತೈತಿ. ಓಕೆ, ಇದು ಇಷ್ಟನ್ನ ನೀವು ನೆನಪಿಟ್ಕೋರಿ. ಮುಂದಿನ ನಾವ್ ಏನ್ ಮಾಡ್ರಿ, ಮುಂದಿನ ತರಗತಿಯಲ್ಲಿ ನಾವೆಲ್ಲರೂ ಕೂಡ ಅಧ್ಯಯನ ಮಾಡೋಣ. ಎಲ್ರು ಕೂಡ ಶುಭರಾತ್ರಿ. आठशे पावणे 9 Less एक than तास बी नाही